ಸೊ ಗುಡ್ ಈವ್ನಿಂಗ್ ಸ್ನೇಹಿತರೆ. ಸೊ ಇವತ್ತು ನಾವು ಮತ್ತೆ ಒಂದು ಬ್ರ್ಯಾಂಚ್ ಬಗ್ಗೆ ನಾವು ಸ್ಟಡಿ ಮಾಡಬೇಕಾಗಿದೆ ಸ್ನೇಹಿತರೆ. ಸೊ ನಾನು ಅನಿಲ್ ರಾಜ್ಪೂತ್, ಆಲ್ರೆಡಿ ನಿಮಗೆ ಗೊತ್ತಿದೆ 2-3 ಕ್ಲಾಸ್ ನಾನು EVS ಕ್ಲಾಸ್ ತೊಗೊಂಡಿದ್ದೀನಿ ಸ್ನೇಹಿತರೆ, ಅಂದರೆ ಪರಿಸರ ವಿಜ್ಞಾನ. ಸೊ ಪರಿಸರ ವಿಜ್ಞಾನ ನಾವು ಕಂಟಿನ್ಯೂ ಮಾಡೋಣ. ಅದರ ಜೊತೆಗೆ ಸೊ ಇಂಡಿಯನ್ ಜೋಗ್ರಫಿನೂ ಕೂಡ ಸೊ ನನ್ನ ಹೆಗಲ ಮೇಲೆ ಬಂದಿದೆ. ಹಾಗಾಗಿ ಇಂಡಿಯನ್ ಜೋಗ್ರಫಿನೂ ಕೂಡ ನಾನೇ ಹೇಳಬೇಕಾಗತ್ತೆ. ಬಿಕಾಸ್ ಸೊ ಜೋಗ್ರಫಿದಲ್ಲಿನೇ ನಾನು PhD ಮಾಡಿರೋದು. ಹಾಗಾಗಿ ಯಾರ್ಯಾರು ಯಾವ್ಯಾವ ಬ್ರ್ಯಾಂಚನ್ನು ನನಗೆ ಬಿಟ್ಟು ಕೊಡ್ತಾರೆ ಆ ಬ್ರ್ಯಾಂಚ್ ಎಲ್ಲನೂ ನಾನೇ ಮಾಡೋದು ಸ್ನೇಹಿತರೆ. ಹಾಗಾಗಿ ಪರಿಸರ ನಾನೇ ಕಂಪ್ಲೀಟ್ ಮಾಡಿಕೊಡ್ತಿದ್ದೀನಿ. ನೆಕ್ಸ್ಟ್ ಇಂಡಿಯನ್ ಜೋಗ್ರಫಿನೂ ಕೂಡ ನಾನೇ ಮಾಡಿಕೊಡ್ತಿದ್ದೀನಿ. ಆಲ್ರೆಡಿ ನಿಮಗೆ ವರ್ಲ್ಡ್ ಜೋಗ್ರಫಿ ಆಮೇಲೆ ಫಿಸಿಕಲ್ ಜೋಗ್ರಫಿ ಬೇರೆ ಸರ್ಗಳು ಮಾಡಿಕೊಡ್ತಿದ್ದಾರೆ. ಸೊ ಐ ಹೋಪ್ ದ್ಯಾಟ್ ದೇ ಆರ್ ಡೂಯಿಂಗ್ ವೆಲ್. ಸೊ ನೀವು ಕೂಡ ಚೆನ್ನಾಗಿ ಮಾಡ್ತಾ ಇದ್ದೀರಿ, ಅವರು ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಅದರ ಜೊತೆಯಲ್ಲಿನೂ ಕೂಡ ನಾವು ಇವತ್ತು ನನ್ನ ಪಾತ್ರ ಏನಿದೆ ಅಂದರೆ ಸ್ನೇಹಿತರೆ, ಇಂಡಿಯನ್ ಜೋಗ್ರಫಿ ಬಗ್ಗೆ ನಾವು ಸ್ಟಡಿ ಮಾಡಬೇಕಾಗಿದೆ. ಹಾಗಾದರೆ ಆಲ್ರೆಡಿ ನಿಮಗೆ ಜೋಗ್ರಫಿ ಅಂದರೆ ಏನು, ಭೂಗೋಳಶಾಸ್ತ್ರ ಅಂದರೆ ಏನು ಅದನ್ನು ಸರ್ಗಳು ನಿಮಗೆ ಸವಿಸ್ತಾರವಾಗಿ ಹೇಳಿರ್ತಾರೆ. ಹಾಗಾದರೆ ಆದ್ರೂ ಕೂಡ ನಾವು ಯಾಕಂದ್ರೆ ಜೋಗ್ರಫಿ ಅಂದರೆ ಏನು, ಇಂಡಿಯನ್ ಜೋಗ್ರಫಿ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಸೊ ಇದರ ಜೊತೆಗೆ ನಮಗೆ ಕರ್ನಾಟಕ ಜೋಗ್ರಫಿನೂ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಸೊ ವರ್ಲ್ಡ್ ಜೋಗ್ರಫಿ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಫಿಸಿಕಲ್ ಜೋಗ್ರಫಿ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಇವೆಲ್ಲನೂ ಕೂಡ ನಾವು ಇಲ್ಲಿ ನೋಡಬೇಕಾಗತ್ತೆ ಸ್ನೇಹಿತರೆ. ಹಾಗಾದರೆ ನೋಡಿ ಸ್ನೇಹಿತರೆ, ಇವತ್ತು ನಾವು ಇಂಡಿಯನ್ ಜೋಗ್ರಫಿ ಸ್ಟಡಿ ಮಾಡ್ಬೇಕಂದ್ರೆ ಇದರಿಂದ ಎಷ್ಟು ಕ್ವಶನ್ಸ್ ಬರ್ಬೋದು, ಎಷ್ಟು ಕ್ವಶನ್ಸು ಬರಲಿಕ್ಕಿಲ್ಲ. ನೀವೆಲ್ಲ ಬ್ರ್ಯಾಂಚಸ್ಗಳನ್ನು ಕಂಪೇರ್ ಮಾಡಿದರೆ ಸೊ ಇಲ್ಲಿ ಕ್ವಶನ್ಸ್ ಜಾಸ್ತಿ ಬರೋದು ಎಲ್ಲಿದಿಂದ ಅಂದರೆ ನಮ್ಮ ಈ ಇಂಡಿಯನ್ ಜೋಗ್ರಫಿಯಿಂದ. ಯಾವ ಜೋಗ್ರಫಿಯಿಂದ? ಸೊ ವಿ ಕ್ಯಾನ್ ಸೇ ದ್ಯಾಟ್ ಇಂಡಿಯನ್ ಜೋಗ್ರಫಿ. ಯು ವಿಲ್ ಗೆಟ್ ಮೋರ್ ಕ್ವಶನ್ಸ್ ಫ್ರಮ್ ಇಂಡಿಯನ್ ಜೋಗ್ರಫಿ. ಹಾಗಾದರೆ ಸ್ವಲ್ಪ ನಾವು ಹಿನ್ನೆಲೆಯಿಂದ ಹೋಗೋಣ. ಜೋಗ್ರಫಿ ಅಂದರೆ ಏನು, ಅದರಲ್ಲಿ ಎಷ್ಟು ಬ್ರ್ಯಾಂಚಸ್ ಬರ್ತಾವೆ, ಯಾಕೆ ಬರ್ತಾವೆ, ಏನಿದೆ ಸ್ವಲ್ಪ ಹೇಳಿ ನಾವು ಇಂಡಿಯನ್ ಜೋಗ್ರಫಿ ಕಡೆಗೆ ಮೂವ್ ಆಗೋಣ ಸ್ನೇಹಿತರೆ. ಹಾಗಾದರೆ ಇಲ್ಲಿ ನೋಡಿ ಸ್ನೇಹಿತರೆ, ನಿಮಗೆ ಗೊತ್ತಿದೆ ಜಿಯೋಗ್ರಫಿ ಏನು, ಜಿಯೋಗ್ರಫಿ ಅಂತ ಕರಿತೇವೆ. ಯಾವುದು? ಜಿಯೋಗ್ರಫಿ. ಈ ಜಿಯೋಗ್ರಫಿ ಏನಿದೆಯಲ್ಲ, ಜಿಯೋಗ್ರಫಿ. ಹಾಗಾದರೆ ಜಿಯೋಗ್ರಫಿ ಅಂದರೆ ಏನು, ಇದನ್ನು ಕನ್ನಡ ಒಳಗೆ ನಾವು ಭೂಗೋಳಶಾಸ್ತ್ರ ಅಂತ ಕರಿತೇವೆ ಸ್ನೇಹಿತರೆ. ಹಾಗಾದರೆ ಜಿಯೋಗ್ರಫಿ ಎಂಬ ಪದ ಇದು ಎಲ್ಲಿದಿಂದ ಬಂದಿದೆ, ಯಾವ ಒಂದು ಭಾಷೆಯಿಂದ ಬಂದಿದೆ, ಅದು ನಮಗೆ ಇಂಪಾರ್ಟೆಂಟ್ ಆಗತ್ತೆ. ಸೊ ಇಲ್ಲಿ ನಾವು ಹೇಳ್ಬೋದು ದ ಜಿಯೋಗ್ರಫಿ ಅಥವಾ ಭೂಗೋಳಶಾಸ್ತ್ರ ಎಂಬ ಪದವು ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿದೆ ಗ್ರೀಕ್ ಭಾಷೆಯಿಂದ ಬಂದಿದೆ. ಯಾವ ಭಾಷೆಯಿಂದ ಬಂದಿದೆ? ಗ್ರೀಕ್. ಜಿಯೋಗ್ರಫಿ ಎಂಬ ಪದವು ಗ್ರೀಕ್ ಭಾಷೆಯಿಂದ ಬಂದಿದೆ. ಪ್ಲೀಸ್ ನೋಟ್ ಇಟ್ ಆ್ಯಂಡ್ ರೈಟ್ ಇಟ್. ಐ ವಾಂಟ್ ಟು ಎಕ್ಸ್ಪ್ಲೇನ್ ಯು ಇನ್ ಬೋತ್ ಲ್ಯಾಂಗ್ವೇಜ್. ಪ್ಲೀಸ್ ರೈಟ್ ಇಟ್. ಓಕೆ, ಜಿಯೋಗ್ರಫಿ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಅಂದ್ರೆ ವಿ ಕ್ಯಾನ್ ಸೇ ದ್ಯಾಟ್ ಗ್ರೀಕ್. ಯಾವುದು? ಗ್ರೀಕ್. ಗ್ರೀಕ್ ಒಂದು ಭಾಷೆ ಅಥವಾ ಗ್ರೀಕಿನ ಒಂದು ಪದ. ಹಾಗಾದರೆ ಈ ಗ್ರೀಕ್ ಭಾಷೆಯ 2 ಪದಗಳು ಯಾವುವು? ಒಂದು ಜಿಯೋ. ಯಾವುದು? ನಾವು ಹೇಳ್ಬೋದು ಗ್ರೀಕಿನ 2 ಪದಗಳು ಯಾವ್ಯಾವುದಂದ್ರೆ ಸ್ನೇಹಿತರೆ, ಒಂದು ನಾವು ಹೇಳ್ಬೋದು ಇಲ್ಲಿ ಜಿಯೋ. ಹಾಗಾದರೆ ಯಾವ ಜಿಯೋ? ಈ ಜಿಯೋ ಆದರೆ ಇದು ಅಂಬಾನಿ ಜಿಯೋ. ದಿಸ್ ಈಸ್ ಅಂಬಾನಿ ಜಿಯೋ. ದಿಸ್ ಈಸ್ ನಾಟ್ ಜಿಯೋ. ಸಮ್ ಪೀಪಲ್ ದೇ ವಾಂಟ್ ಟು ರೈಟ್ ಲೈಕ್ ದಿಸ್ ಒನ್ಲಿ ಜಿಯೋ. ದಿಸ್ ಈಸ್ ನಾಟ್ ಕರೆಕ್ಟ್ ಜಿಯೋ. ದಿಸ್ ಜಿಯೋ. ಹೌದಾ ಸ್ನೇಹಿತರೆ? ಇದು ಜಿಯೋ. ಈ ಜಿಯೋ ಅನ್ನುವಂಥ ಒಂದು ಪದ. ಇನ್ನು ಒಂದು ಗ್ರಾಫಿ. ಯಾವುದು? ಗ್ರಾಫಿ ಅನ್ನುವಂಥ ಪದ. ಯಾವ ಪದ ಇದೆ? ಗ್ರಾಫಿ. ಹೌದಾ? GRAPHY. ಗ್ರಾಫಿ ಎಂಬ ಪದ. ಒಂದು ಜಿಯೋ, ಇನ್ನ ಒಂದು ಗ್ರಾಫಿ ಎಂಬ ಪದದಿಂದ ಬಂದಿದೆ ಸ್ನೇಹಿತರೆ. ಹಾಗಾದರೆ ಜಿಯೋ ಅಂದ್ರೆ ನಾವು ಏನು ಹೇಳ್ಬೋದು ಸ್ನೇಹಿತರೆ? ಇಲ್ಲಿ ಜಿಯೋ ಅಂದ್ರೆ ನಾವು ಇಲ್ಲಿ ಸೊ ಜಿಯೋ ಅಂದ್ರೆ ನಮಗೆ ಭೂಮಿ. ಹೌದಾ? ಏನು? ಭೂಮಿ. ಜಿಯೋ ಮೀನ್ಸ್ ಅರ್ತ್. ಗ್ರಾಫಿ ಮೀನ್ಸ್ ಅಧ್ಯಯನ, ಸ್ಟಡಿ. ಏನು? ಅಧ್ಯಯನ. ಏನು ಮಾಡೋದು? ಅಧ್ಯಯನ ಮಾಡೋದು ಸ್ನೇಹಿತರೆ. ಅಧ್ಯಯನ. ಗ್ರಾಫಿ ಮೀನ್ಸ್ ಅಧ್ಯಯನ. ವಿ ವಾಂಟ್ ಟು ಡೂ ಸ್ಟಡಿ. ಹೌದಾ? ಹಾಗಾದರೆ ಇವತ್ತು ನಿಮಗೆ ಗೊತ್ತಾಗಬೇಕಾಗಿದೆ ಜಿಯೋಗ್ರಫಿ ಅಂದರೆ ಏನು.
all my brothers and my sisters. What I am saying, what is geography? Please comment it. ನೀವು ಕಮೆಂಟ್ ಬಾಕ್ಸ್ನಲ್ಲಿನೂ ಹಾಕ್ಬೋದು, ನೀವು ಇಲ್ಲಿ ಆನ್ಸರ್ನು ಕೂಡ ಮಾಡ್ಬೋದು. ಹಾಗಾದರೆ ಜಿಯೋಗ್ರಫಿ ಅಂದ್ರೆ ಏನಿಲ್ಲಿ? ಸೊ ಜಿಯೋಗ್ರಫಿ ಈಸ್ ನಥಿಂಗ್ ಬಟ್, ಇಲ್ಲಿ ನಾವು ಹೇಳ್ಬೋದು ಭೂಮಿ ಮತ್ತು ಅಧ್ಯಯನ ಅಂತ ಹೇಳಿದ್ದೇವೆ. ಜಿಯೋ ಅಂದ್ರೆ ಭೂಮಿ, ಗ್ರಾಫಿ ಅಂದ್ರೆ ಅಧ್ಯಯನ. ಹಾಗಾದರೆ ಭೂಮಿಯ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಜಿಯೋಗ್ರಫಿ ಎಂದು ಕರೆಯುವರು ಸ್ನೇಹಿತರೆ. ಏನಂತ ಕರೀತಾರೆ? ಭೂಮಿಯ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ನಾವು ಜಿಯೋಗ್ರಫಿ ಅಂತ ಕರಿತೇವೆ. ಎದರ ಬಗ್ಗೆ ಅಧ್ಯಯನ ಮಾಡೋದು? ಭೂಮಿಯ ಬಗ್ಗೆ ಅಧ್ಯಯನ ಮಾಡೋದು. ಸೊ ಹಾಗಾದರೆ ಇಲ್ಲಿ ಜಿಯೋ ಅಂದ್ರೆ ಭೂಮಿ ಇದೆ, ನೆಕ್ಸ್ಟ್ ಗ್ರಾಫಿ ಅಂದ್ರೆ ಅಧ್ಯಯನ ಇದೆ. ಭೂಮಿಯ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಜಿಯೋಗ್ರಫಿ ಎಂದು ಕರೆಯುವರು. ಗಾಟ್ ದಿ ಪಾಯಿಂಟ್? ಹಾಗಾದರೆ ಇಲ್ಲಿ ನಿಮಗೆ ಡೆಫಿನಿಷನ್ ಕೇಳಿದಾಗ ನೀವು ಹೇಳಬೇಕಾಗತ್ತೆ, ದ ಜಿಯೋಗ್ರಫಿ ಈಸ್ ನಥಿಂಗ್ ಬಟ್ ದ ಸ್ಟಡಿ ಆಫ್ ಅರ್ತ್ ಸರ್ಫೇಸ್. ಇಂಗ್ಲೀಷ್ನಾಗ ನಾವು ಏನಂತ ಕರಿತೇವೆ ಅಂದ್ರೆ ದ ಜಿಯೋಗ್ರಫಿ ಈಸ್ ನಥಿಂಗ್ ಬಟ್ ದ ಸ್ಟಡಿ ಆಫ್ ಅರ್ತ್ ಸರ್ಫೇಸ್. ಗಾಟ್ ದಿ ಪಾಯಿಂಟ್? ಸೊ ಹಾಗಾದರೆ ಇದರ ಅರ್ಥ ಏನು? ನಾವು ಭೂಮಿಯ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಜಿಯೋಗ್ರಫಿ ಅಂತ ಕರಿತೇವೆ, ಅಥವಾ ಭೂಮಿಯ ಮೇಲ್ಮೈಯ ಬಗ್ಗೆನೂ ಕೂಡ ಅಧ್ಯಯನ ಮಾಡುವುದಕ್ಕೆ ನಾವು ಜಿಯೋಗ್ರಫಿ ಅಂತ ಕರಿತೇವೆ ಸ್ನೇಹಿತರೆ. ಇದರ ಬಗ್ಗೆ? ಭೂಮಿಯ ಮೇಲ್ಮೈಯ ಬಗ್ಗೆ. ಹೌದಾ? ಹಾಗಾದರೆ ನಾವು ಭೂಮಿಯ ಮೇಲ್ಮೈಯ ಬಗ್ಗೆ ಅಧ್ಯಯನ ಮಾಡ್ತೇವೆ ಅಂದ್ರೆ ಈಗ ನಾವು ಇಂಡಿಯನ್ ಜಿಯೋಗ್ರಫಿ ತೊಗೊಂಡು ಬಂದಿದ್ದೇವೆ. ಇಂಡಿಯಾ ಏನಿದೆಯಲ್ಲ ಗ್ಲೋಬ್ ಮೇಲೆ, ಸೊ ಒಂದು ಗ್ಲೋಬ್ ಏನಿದೆಯಲ್ಲ ಅದರ ಮೇಲೆ ಏನಿದೆ ಅಂದ್ರೆ ಭಾರತನೂ ಕೂಡ ಇದೆ. ಹಾಗಾದರೆ ಆ ಭಾರತದ ಬಗ್ಗೆ, ಭಾರತದ ಮೇಲ್ಮೈಯ ಬಗ್ಗೆ ನಾವು ಕೂಡ ಇಲ್ಲಿ ಅಧ್ಯಯನ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ, ಏನು ಗೊತ್ತಿರಬೇಕಂದ್ರೆ ಜಿಯೋಗ್ರಫಿ ಎಂಬ ಪದವು ಸೊ ಗ್ರೀಕ್ ಭಾಷೆಯ ಎರಡು ಪದಗಳಿಂದ, ಒಂದು ಜಿಯೋ ಇನ್ನೊಂದು ಗ್ರಾಫಿ ಎಂಬ ಪದದಿಂದ ಬಂದಿದೆ. ಜಿಯೋ ಅಂದ್ರೆ ಭೂಮಿ, ಗ್ರಾಫಿ ಅಂದ್ರೆ ಅಧ್ಯಯನ. ಪ್ಲೀಸ್ ರಿಮೆಂಬರ್ ಇಟ್. ಗಾಟ್ ದಿ ಪಾಯಿಂಟ್? ಹಾಗಾದರೆ ಇದರ ಅರ್ಥ ನಾನು ಹೇಳಿದೆ, ದ ಜಿಯೋಗ್ರಫಿ ಇಸ್ ನಥಿಂಗ್ ಬಟ್ ದ ಸ್ಟಡಿ ಆಫ್ ಅರ್ತ್ ಸರ್ಫೇಸ್. ಭೂಮಿಯ ಮೇಲ್ಮೈಯ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಜಿಯೋಗ್ರಫಿ ಎಂದು ಕರೆಯುವರು. ಐ ಥಾಟ್ ದ್ಯಾಟ್ ಯು ಅಂಡರ್ಸ್ಟುಡ್ ವಾಟ್ ಈಸ್ ಜಿಯೋಗ್ರಫಿ. ಗಾಟ್ ದಿ ಪಾಯಿಂಟ್? ಆ್ಯಂಡ್ ಪ್ಲೀಸ್ ರಿಮೆಂಬರ್. ಸರ್ ಹಾಗಾದರೆ ನೀವು ಕೇಳ್ಬೋದು, ಸರ್ ನಾವು ಭೂಮಿಯ ಮೇಲ್ಮೈ ಬಗ್ಗೆ ವಿ ದ ಜಿಯೋಗ್ರಫರ್ಸ್ ವಿ ಆರ್ ಸ್ಟಡಿಂಗ್ ಅಬೌಟ್ ದ ಸರ್ಫೇಸ್ ಆಫ್ ದಿ ಅರ್ತ್. ಹೌದಾ? ನೀವು ಕೇಳ್ಬೋದು, ನಾವು ಭೂಮಿಯ ಮೇಲ್ಮೈಯ ಬಗ್ಗೆ ನಾವು ಅಧ್ಯಯನ ಮಾಡ್ತೇವೆ. ಹಾಗಾದರೆ ಭೂಮಿಯ ಅಂತರಾಳದ ಬಗ್ಗೆ ಯಾರು ಅಧ್ಯಯನ ಮಾಡ್ತಾರೆ ಅಂತ ನೀವು ಕೇಳ್ಬೋದು. ಹೌದಾ? ಸೊ ನೀವಿಲ್ಲಿ ತಿಳ್ಕೊಬೋದಾಗಿದೆ ಸ್ನೇಹಿತರೆ, ಏನಂದ್ರೆ ಭೂಮಿಯ ಅಂತರಾಳದ ಬಗ್ಗೆ ಯಾರು ಅಧ್ಯಯನ ಮಾಡ್ತಾರಂದ್ರೆ ಭೂಮಿಯ ಅಂತರಾಳದ ಬಗ್ಗೆ ಜಿಯಾಲಜಿಸ್ಟ್, ಭೂಗರ್ಭ ಶಾಸ್ತ್ರದವರು, ಅವರು ಭೂಮಿಯ ಅಂತರಾಳದ ಬಗ್ಗೆ ಅಧ್ಯಯನ ಮಾಡ್ತಾರೆ. ನಾವು ಭೂಮಿಯ ಮೇಲ್ಮೈಯ ಬಗ್ಗೆ ಅಧ್ಯಯನ ಮಾಡ್ತೇವೆ. ಗಾಟ್ ದಿ ಪಾಯಿಂಟ್? ಆ್ಯಂಡ್ ಪ್ಲೀಸ್ ರಿಮೆಂಬರ್. ಹೌದಾ? ಹಾಗಾದರೆ ಈ ಜಿಯೋಗ್ರಫಿದಲ್ಲಿ ನಾವು ಹೇಳ್ಬೋದು ಎಷ್ಟು ಒಂದು ಬ್ರಾಂಚಸ್ ಇದ್ದಾವೆ, ಎಷ್ಟು ಬ್ರಾಂಚಸ್ ಇದ್ದಾವೆ ಅದನ್ನು ನಾವು ಮೊದಲು ನೋಡ್ಕೋಬೇಕಾಗತ್ತೆ. ಬಿಕಾಸ್ ದ್ಯಾಟ್ ಆಲ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಹೌ ಪ್ರೀವಿಯಸ್ ಕ್ಲಾಸಸ್ ಆರ್ ಹ್ಯಾಪನ್ ಇನ್ ಜಿಯೋಗ್ರಫಿ ಐ ಡೋಂಟ್ ನೋ, ಬಟ್ ವಾಟ್ ಎವರ್ ಐ ಆಮ್ ಟೀಚಿಂಗ್ ಯು, in my view you should learn because I did my PhD in this subject. Got the point? And please remember. Now see my dear friends, here this subject is having only two branches. ಹೌದಾ? ಹಾಗಾದರೆ ಜಿಯೋಗ್ರಫಿ ಅನ್ನುವಂಥ ವಿಷಯ ಏನಿದೆಯಲ್ಲ, ದಿಸ್ ಈಸ್ ಹ್ಯಾವಿಂಗ್ ಓನ್ಲಿ ಟೂ ಬ್ರಾಂಚಸ್. ಎಷ್ಟು ಶಾಖೆಗಳು ಇದ್ದಾವೆ? ಇದಕ್ಕೆ ಎರಡು ಶಾಖೆಗಳು ಇದ್ದಾವೆ. ಹಾಗಾದರೆ ಯಾವ ಎರಡು ಶಾಖೆಗಳು ಇರಬಹುದು? ಅವು ಯಾವ ಎರಡು ಶಾಖೆಗಳು ಇರಬಹುದು ಸ್ನೇಹಿತರೆ? ಅದನ್ನು ನಾವು ನೋಡಬೇಕಾಗತ್ತೆ. ಯಾವ ಎರಡು ಶಾಖೆಗಳು ಇದ್ದಾವೆ ಇದರಲ್ಲಿ ಅದನ್ನು ಒಂದು ಸ್ವಲ್ಪ ಯು ಶುಡ್ ನೋ ಇಟ್. ಯಾವ ಎರಡು ಶಾಖೆಗಳು ಇರಬಹುದು ಅಂದ್ರೆ ವಿ ಕ್ಯಾನ್ ಸೇ ದ್ಯಾಟ್ ದ ಜಿಯೋಗ್ರಫಿ is only having two branches. One is physical geography and another one is human geography. ಹೌದಾ? ಸೊ ಈ ಜಿಯೋಗ್ರಫಿಯಲ್ಲಿ ಎಷ್ಟು ಶಾಖೆಗಳು ಇದ್ದಾವೆ? ಎರಡು ಮಾತ್ರ ಸ್ನೇಹಿತರೆ. ಯಾವ್ದು ಇದಾವೆ? ಎರಡು. ಜಿಯೋಗ್ರಫಿಯಲ್ಲಿ ಇರುವಂಥ ಶಾಖೆ ಎಷ್ಟಿದಾವೆ ಅಂದ್ರೆ ಎರಡು. ಒನ್ ಈಸ್ ವಿ ಕ್ಯಾನ್ ಸೇ ದ್ಯಾಟ್ ದ ಫಿಸಿಕಲ್ ಜಿಯೋಗ್ರಫಿ. ಯಾವುದು? ಫಿಸಿಕಲ್ ಜಿಯೋಗ್ರಫಿ. ಫಿಸಿಕಲ್ ಜಿಯೋಗ್ರಫಿ ಅಂದ್ರ ನಾವು ಹೇಳ್ಬೋದು ಸ್ನೇಹಿತರೆ, ಫಿಸಿಕಲ್ ಜಿಯೋಗ್ರಫಿ ಅಂದರೆ ಪ್ರಾಕೃತಿಕ ಭೂಗೋಳಶಾಸ್ತ್ರ. ಯಾವ ಶಾಸ್ತ್ರ? ಪ್ರಾಕೃತಿಕ ಭೂಗೋಳಶಾಸ್ತ್ರ. ಆ್ಯಂಡ್ ಅನದರ್ ಒನ್ ಈಸ್ ಹ್ಯೂಮನ್ ಜಿಯೋಗ್ರಫಿ. ಯಾವುದು? ಹ್ಯೂಮನ್ ಜಿಯೋಗ್ರಫಿ. ಅನದರ್ ಒನ್ ಈಸ್ ಹ್ಯೂಮನ್ ಜಿಯೋಗ್ರಫಿ ಅಂದರೆ ಸ್ನೇಹಿತರೆ
ಈ ಹ್ಯೂಮನ್ ಜಾಗ್ರಫಿ ಅಂದ್ರ ಮಾನವ ಭೂಗೋಳಶಾಸ್ತ್ರ. ಯಾವ ಶಾಸ್ತ್ರ? ಮಾನವ ಭೂಗೋಳಶಾಸ್ತ್ರ. ಹಾಗಾದ್ರೆ ನಿಮಗ ಕೇಳ್ತಾರೆ ಕ್ವಶನ್ಸು, ಏನು ಕೇಳ್ತಾರೆ ಅಂದ್ರೆ ಹೌ ಮೆನಿ ಬ್ರಾಂಚಸ್ ಈಸ್ ಜಾಗ್ರಫಿ ಸಬ್ಜೆಕ್ಟ್ ಈಸ್ ಹ್ಯಾವಿಂಗ್? The geography subject is having only two branches. One is human geography and another one is physical geography. Please remember, my dear friends. Got the point? ಒಂದು ಫಿಸಿಕಲ್ ಜಾಗ್ರಫಿ ಇದೆ, ಅಂದರೆ ಪ್ರಾಕೃತಿಕ ಭೂಗೋಳಶಾಸ್ತ್ರ ಇದೆ, ಇನ್ನ ಒಂದು ಮಾನವ ಭೂಗೋಳಶಾಸ್ತ್ರ ಇದೆ. ಇವೆರಡೇ ಶಾಖೆಗಳು ಇರುವುದು ಸ್ನೇಹಿತರೆ ಯಾವುದಕ್ಕಂದ್ರ ಜಾಗ್ರಫಿಗೆ. ಹಾಗಾದ್ರೆ ಇದಕ್ಕೆ ಉಪಶಾಖೆಗಳು ಎಷ್ಟು ಇದಾವೆ ಅಂದ್ರ 82 ಉಪಶಾಖೆಗಳು ಇದಾವೆ. ಎಷ್ಟು? 82 ಆರ್ ಸಬ್ ಬ್ರಾಂಚಸ್. ಆ 82 ಒಳಗೆ ನಾವು ಹೇಳ್ಬೋದು, ಸೊ ನಮ್ಮ ಇಂಡಿಯನ್ ಜಾಗ್ರಫಿ ಹೇಳ್ಬೋದು, ಅಥವಾ ಕರ್ನಾಟಕ ಜಾಗ್ರಫಿ ಹೇಳ್ಬೋದು, ಅಥವಾ ನಾವು ಫಿಸಿಕಲ್ ಜಾಗ್ರಫಿ, ಈ ಫಿಸಿಕಲ್ ಜಾಗ್ರಫಿ ಅಂಡರ್ ಬರುವಂಥದ್ದು. ಸೊ ನಾವು ಈ ಏನಾಗತ್ತೆ ಅಂದ್ರೆ ಸಾಗರಶಾಸ್ತ್ರ ಹೇಳ್ಬೋದು, ವಾಯುಗುಣಶಾಸ್ತ್ರ ಹೇಳ್ಬೋದು, ಹೌದಾ? ನೆಕ್ಸ್ಟು ಭೂರಚನಾಶಾಸ್ತ್ರ ಹೇಳ್ಬೋದು. ಈ ರೀತಿ ಹಲವಾರು ಪರಿಸರ ವಿಜ್ಞಾನ, ಎನ್ವೈರ್ಮೆಂಟ್ ಜಾಗ್ರಫಿ, ಅವೆಲ್ಲವೂ ಕೂಡ ಈ ಸಬ್ ಬ್ರಾಂಚಸ್ದಲ್ಲಿ ಬರ್ತಾವೆ. ಇಲ್ಲಿ 82 ಉಪಶಾಖೆ. ನೀವು ಇಷ್ಟೇ ನೆನಪಿಟ್ಕೋರಿ, ಭಾಳಷ್ಟು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಜಾಗ್ರಫಿಯಲ್ಲಿ ಎಷ್ಟು ಶಾಖೆಗಳು ಅಂದರೆ 2 ಮಾತ್ರ ಅಂತ ಹೇಳಬೇಕು ನೀವು. ಅವಾಗ ನಿಮಗೆ ಕೇಳುವಾಗ ಸೊ ಕೆಲವೊಬ್ಬರು ಕೇಳಿಬಿಡ್ತಾರೆ. ಯಾಕಂದ್ರೇ ನಾನು ಕ್ಲಾಸಿಗೆ ಹೋದ್ಮೇಲೆ ಕೆಲವೊಂದು ಸರ್ತಿ ನನ್ನ ಸ್ನೇಹಿತರುಗಳಿಗೆ ಅಥವಾ ಸ್ಟೂಡೆಂಟ್ಗಳಿಗೆ ಕೇಳ್ತೀನಿ. ನಾನು ಕೇಳುವಾಗ ಆಲ್ರೆಡಿ ಅವ್ರು ಕೋಚಿಂಗ್ ಮುಗಿಸಿರ್ತಾರೆ, ಎಲ್ಲ ಕಡೆಯೂ ಕಲ್ತು ಬಂದಿರ್ತಾರೆ ಸ್ನೇಹಿತರೆ. ನಾನು ಅವ್ರಿಗೆ ಕೇಳಿದಾಗ ಸೊ ಸಬ್ಜೆಕ್ಟ್ ದ ಜಾಗ್ರಫಿ ಈಸ್ ಹ್ಯಾವಿಂಗ್ ಹೌ ಮೆನಿ ಬ್ರಾಂಚಸ್ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಸರ್ ಜಾಗ್ರಫಿಗೆ ಒಂದು ಪ್ರಪಂಚ ಭೂಗೋಳಶಾಸ್ತ್ರ ಇದೆ, ಅದರ ಶಾಖೆ. ನೆಕ್ಸ್ಟು ಆಮೇಲೆ ಮಾನವ ಭೂಗೋಳಶಾಸ್ತ್ರ ಇದೆ, ಪ್ರಾಕೃತಿಕ ಭೂಗೋಳಶಾಸ್ತ್ರ, ಕರ್ನಾಟಕ ಭೂಗೋಳಶಾಸ್ತ್ರ ಮತ್ತು ಭಾರತ ಭೂಗೋಳಶಾಸ್ತ್ರ, 5 ಶಾಖೆಗಳು ಇದಾವೆ ಸರ್ ಜಾಗ್ರಫಿಗೆ ಅಂತ ಹೇಳ್ತಾರೆ. ನಾಟ್ ಲೈಕ್ ದ್ಯಾಟ್ ಮೈ ಡಿಯರ್ ಫ್ರೆಂಡ್ಸ್. ದಿಸ್ ಸಬ್ಜೆಕ್ಟ್ ಈಸ್ ಹ್ಯಾವಿಂಗ್ ಓನ್ಲಿ 2 ಬ್ರಾಂಚಸ್. ಇದಕ್ಕೆ 2 ಶಾಖೆಗಳು ಮಾತ್ರ, ಒಂದು ಫಿಸಿಕಲ್ ಜಾಗ್ರಫಿ, ಇನ್ನ ಒಂದು ಹ್ಯೂಮನ್ ಜಾಗ್ರಫಿ. ಅವು ಏನು ಹೇಳ್ತಿರಲ್ಲ ನೀವು, ಉಳಿಕಿದೆಲ್ಲ ಅವು ಉಪಶಾಖೆಗಳು ಒಳಗೆ ಬರ್ತಾವೆ. ಗಾಟ್ ದಿ ಪಾಯಿಂಟ್? ಹಾಗಾದ್ರೆ ಇಲ್ಲಿ ನಾವು ಈ ಬ್ರಾಂಚಸ್ಗಳೊಳಗ ನಾವು ನೋಡಿದ ಪ್ರಕಾರ ಇಲ್ಲಿ ನಿಮಗೆ ಈ ಫಿಸಿಕಲ್ ಜಾಗ್ರಫಿ ಯಾರು ಹೇಳ್ತಾ ಇದ್ದಾರೆ ಅಂದ್ರೆ ಸರ್ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಸರ್ ನಿಮಗೆ ಇದರೊಳಗೆ ನಿಮಗೆ ಸಾಗರ ಶಾಸ್ತ್ರ ಬಗ್ಗೆ ಹೇಳಿರ್ಬೋದು. ಸಾಗರ ಯಾವುದು? ಸಾಗರ ಶಾಸ್ತ್ರ ಅಂದ್ರೆ ಓಷನೋಗ್ರಾಫಿ ಸ್ನೇಹಿತರೆ. ನೆಕ್ಸ್ಟು ಅವ್ರು ಇದರ ಬಗ್ಗೆ ಡಿಸ್ಕಷನ್ ಮಾಡಿರ್ಬೋದು ನಿಮ್ಮ ಜೊತೆಗೆ. ನೆಕ್ಸ್ಟು ಇದರೊಳಗೆ ನಮಗೆ ಕ್ಲೈಮೆಟೋಲಜಿ ಅಂದ್ರೆ ವಾಯುಗುಣಶಾಸ್ತ್ರ. ಯಾವ ಶಾಸ್ತ್ರ? ವಾಯುಗುಣಶಾಸ್ತ್ರ ಅವ್ರು ಡಿಸ್ಕಷನ್ ಮಾಡಿರ್ತಾರೆ. ನೆಕ್ಸ್ಟು ಇದರಲ್ಲಿ ನಮಗೆ ಏನಿದೆ ಅಂದ್ರೆ ಸೊ ಭೂರಚನಾಶಾಸ್ತ್ರ. ಸೊ ಇವೆಲ್ಲ ಎದರ ಒಳಗೆ ಬರ್ತಾವೆ ಅಂದ್ರೆ ಸ್ನೇಹಿತರೆ ಇವು ಫಿಸಿಕಲ್ ಜಾಗ್ರಫಿ ಒಳಗೆ, ಹೌದಾ? ಸೊ ಇವು ಸಾಗರಶಾಸ್ತ್ರ, ವಾಯುಗುಣಶಾಸ್ತ್ರ, ಭೂರಚನಾಶಾಸ್ತ್ರ ಇವೆಲ್ಲ ಫಿಸಿಕಲ್ ಜಾಗ್ರಫಿ, ಪ್ರಾಕೃತಿಕ ಭೂಗೋಳಶಾಸ್ತ್ರವಾಗಿರುವಂಥದ್ದು, ಹೌದಾ? ಇಲ್ಲಿ ಈ ಫಿಸಿಕಲ್ ಜಾಗ್ರಫಿದಲ್ಲಿ ಇವು ಯಾಕೆ ಬರ್ತಾವಂದ್ರ ಸಾಗರಗಳು, ವಾಯುಗುಣ, ಭೂರಚನಾಶಾಸ್ತ್ರ, ಭೂಮಿ ರಚನೆಯಾಗಿದ್ದು, ವಾಯುಗುಣ ರಚನೆಯಾಗಿದ್ದು, ಸಾಗರಗಳು ರಚನೆಯಾಗಿದ್ದು, ದೇ ಆಲ್ ಆರ್ ಮೇಡ್ ಬೈ ನೇಚರ್. ಅಂದ್ರ ನಿಸರ್ಗದಲ್ಲಿ ಅವು ದೈವದತ್ತವಾಗಿ ನಿರ್ಮಿತವಾಗಿದೆ. ಹಾಗಾಗಿ ಅವುಗಳಿಗೆ ನಾವು ಫಿಸಿಕಲ್ ಜಾಗ್ರಫಿ ಒಳಗೆ ಸೇರಿಸ್ತೇವೆ ಸ್ನೇಹಿತರೆ, ಹೌದಾ? ಯಾವ? ದೀಸ್ ಆಲ್ ಈಸ್ ಬ್ರಾಂಚಸ್ ಮೇಡ್ ಬೈ ಹ್ಯೂಮ್? ನೇಚರ್, ಹೌದಾ? ಇವು ಎಲ್ಲ ಎದರಿಂದ ಆಗಿದಾವ ಅಂದ್ರೆ ಸೊ ನಾವು ಹೇಳ್ಬೋದು ಈ ನೈಸರ್ಗಿಕವಾಗಿ ಇವು ನಿರ್ಮಿತವಾಗಿದ್ದಾವೆ. ಏನು ಮನುಷ್ಯ ನಿರ್ಮಿತ ಮಾಡಿದ್ದಾನೆ ಇವು? ಮನುಷ್ಯನಿಂದ ಸಾಗರ ಆಗಿದೆಯಾ? ವಾಯುಗುಣ ಮನುಷ್ಯದಿಂದ ಆಗಿದೆಯಾ? ಭೂಮಿಯ ರಚನೆ ಮನುಷ್ಯದಿಂದ ಆಗಿದೆಯಾ? ದರ್ ಇಸ್ ನೋ ವೇ. Here there is no influence of human beings. It is made by, we can say that, by the nature. We can say that by the God. ಹಾಗಾಗಿ ಏನಂದ್ರೆ ಇದನ್ನು ಫಿಸಿಕಲ್ ಜಾಗ್ರಫಿ ಒಳಗೆ ನಾವು ಸೇರಿಸ್ತೇವೆ ಸ್ನೇಹಿತರೆ. ಸೊ ಇದರ ಬಗ್ಗೆ ನಿಮಗೆ ಸರು ಡೀಲ್ ಮಾಡಿರ್ತಾರೆ. ಯಾಕಂದರೆ ಇದನ್ನು ಪಾರ್ಟ್ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಹ್ಯೂಮನ್ ಜಾಗ್ರಫಿದಲ್ಲಿ ನೀವು ಏನು ಸ್ಟಡಿ ಮಾಡಬೇಕಾಗಿದೆ ಅಂದ್ರೆ ಇಲ್ಲಿ ನಾವು ಸ್ಟಡಿ ಮಾಡಿರುವಂಥದ್ದು ಅಂಶಗಳು ಏನು ಬರ್ತಾವ ಅಂದ್ರೆ ಪಾಪ್ಯುಲೇಷನ್ ಜಾಗ್ರಫಿ, ಜನಸಂಖ್ಯಾ. ಸೊ ಜನಸಂಖ್ಯಾ, ಇಲ್ಲಿ ನಮಗೆ ಜನಸಂಖ್ಯಾ ಭೂಗೋಳಶಾಸ್ತ್ರ ಇದು ಆಗಿರ್ಬೋದು ಸ್ನೇಹಿತರೆ.
ಯಾಕಂದ್ರೆ ನಾ ಯಾಕೆ ಹೇಳತ್ತೀನಿ ಅಂದ್ರೆ ಇವೆಲ್ಲ ಅಂಶಗಳು ನಮ್ಮ ಭಾರತ ದೇಶ ಬಗ್ಗೆ ನಾವು ಸ್ಟಡಿ ಮಾಡುವಾಗ ಅಥವಾ ಇಂಡಿಯನ್ ಜೋಗ್ರಫಿ ನಾವು ಸ್ಟಡಿ ಮಾಡುವಾಗ ಇವೆಲ್ಲ ಬಂದ್ಬಿಡ್ತವೆ. ಭಾರತದ ಹತ್ತಿರ ಇರುವಂಥ ಇದು ಸಾಗರಗಳು ಆಗಿರ್ಬೋದು, ಭಾರತದ ವಾಯುಗುಣ ಆಗಿರ್ಬೋದು, ಭಾರತದ ರಚನೆ ಆಗಿರ್ಬೋದು, ಅವೆಲ್ಲ ಬರ್ತಾವೆ. ದ್ಯಾಟ್ಸ್ ವೈ ಐ ಆಮ್ ಟೆಲಿಂಗ್ ಯು ಮೈ ಡಿಯರ್ ಫ್ರೆಂಡ್ಸ್. ಹಾಗಾಗಿ ಇಲ್ಲಿ ನೋಡಿ ಸ್ನೇಹಿತರೆ, ಹ್ಯೂಮನ್ ಜೋಗ್ರಫಿಯಲ್ಲಿ ಇಲ್ಲಿ ಏನಂದ್ರೆ ಜನಸಂಖ್ಯೆ ಬಗ್ಗೆ ಅಂದ್ರೆ ಜನಸಂಖ್ಯಾ ಭೂಗೋಳಶಾಸ್ತ್ರ ಪಾಪ್ಯುಲೇಷನ್ ಜೋಗ್ರಫಿ ಬಗ್ಗೆ ಸ್ಟಡಿ ಮಾಡ್ತೇವೆ. ಅದು ಆದಮೇಲೆ ನೆಕ್ಸ್ಟ್ ಇಲ್ಲಿ ನಾವು ಈ ವ್ಯವಸಾಯದ ಬಗ್ಗೆ, ಎದರ ಬಗ್ಗೆ? ವ್ಯವಸಾಯ, ಕೃಷಿ, ವ್ಯವಸಾಯದ ಬಗ್ಗೆ ಅಗ್ರಿಕಲ್ಚರ್ ಜೋಗ್ರಫಿ ಬಗ್ಗೆ ಸ್ಟಡಿ ಮಾಡಬೇಕಾಗತ್ತೆ. ಅಗ್ರಿಕಲ್ಚರ್ ಜೋಗ್ರಫಿ, ವ್ಯವಸಾಯ ಭೂಗೋಳಶಾಸ್ತ್ರ. ನೆಕ್ಸ್ಟ್ ನಾವು ಇಲ್ಲಿ ಕೈಗಾರಿಕಾ, ಯಾಕಂದ್ರೆ ಭಾರತದಲ್ಲಿನೂ ಇರುವಂಥ ಕೈಗಾರಿಕೆ ಬಗ್ಗೆ ನಾವು ಸ್ಟಡಿ ಮಾಡಬೇಕಾಗತ್ತೆ. ವ್ಯವಸಾಯದ ಬಗ್ಗೆ, ಭಾರತದಲ್ಲಿರುವಂಥ ಜನಸಂಖ್ಯೆ, ಇವೆಲ್ಲ ಅಂಶಗಳು ಬರ್ತಾವೆ. ಹಾಗಾಗಿ ಇವುಗಳನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. ಕೈಗಾರಿಕಾ ಭೂಗೋಳಶಾಸ್ತ್ರ, ಇಂಡಸ್ಟ್ರಿಯಲ್ ಜೋಗ್ರಫಿ. ನೆಕ್ಸ್ಟ್ ಇದು ಆದಮೇಲೆ ನಾವು ಮತ್ತೆ ಎದರ ಬಗ್ಗೆ ಸ್ಟಡಿ ಮಾಡ್ತೇವೆ ಅಂದ್ರೆ ಸ್ನೇಹಿತರೆ, ಇಲ್ಲಿ ನಾವು ವಸತಿ, ಸೆಟಲ್ಮೆಂಟ್ ಜೋಗ್ರಫಿ. ಯಾವುದು? ವಸತಿ, ಸೆಟಲ್ಮೆಂಟ್ ಜೋಗ್ರಫಿ, ವಸತಿ ಭೂಗೋಳಶಾಸ್ತ್ರ. ಯಾವುದು? ವಸತಿ ಭೂಗೋಳಶಾಸ್ತ್ರ ಬಗ್ಗೆ ನಾವು ಸ್ಟಡಿ ಮಾಡ್ತೇವೆ ಸ್ನೇಹಿತರೆ. ಪ್ಲೀಸ್ ರಿಮೆಂಬರ್ ಇಟ್. ಇದು ಆದಮೇಲೆ ಮತ್ತೆ ನಾವು ಎದರ ಬಗ್ಗೆ ಸ್ಟಡಿ ಮಾಡ್ತೇವೆ ಅಂದ್ರೆ ಸಾರಿಗೆ, ಟ್ರಾನ್ಸ್ಪೋರ್ಟೇಷನ್ ಜೋಗ್ರಫಿ, ಸಾರಿಗೆ ಭೂಗೋಳಶಾಸ್ತ್ರ ಇದರ ಬಗ್ಗೆ. ನೆಕ್ಸ್ಟು ಎಕನಾಮಿಕ್ ಜೋಗ್ರಫಿ, ಆರ್ಥಿಕ ಭೂಗೋಳಶಾಸ್ತ್ರ. ಯಾಕಂದ್ರೆ ಇಂಡಿಯನ್ ಜೋಗ್ರಫಿ ಒಳಗೆ ಇವೆಲ್ಲಾನು ಕಲಿಸ್ತೀನಿ ನಾನು ನಿಮಗೆ. ಆಮೇಲೆ ನೆಕ್ಸ್ಟು ನಾವು ಹೇಳ್ಬೋದು ಇಲ್ಲಿ ರಾಜಕೀಯ. ಯಾವುದು? ರಾಜಕೀಯ ಅಂದ್ರೆ ಪೊಲಿಟಿಕಲ್ ಜೋಗ್ರಫಿ. ನೆಕ್ಸ್ಟು ಕಲ್ಚರಲ್ ಜೋಗ್ರಫಿ, ಸಾಂಸ್ಕೃತಿಕ. ಯಾವುದು? ಸಾಂಸ್ಕೃತಿಕ ಸ್ನೇಹಿತರೆ, ಸಾಂಸ್ಕೃತಿಕ ಭೂಗೋಳಶಾಸ್ತ್ರ. ಸೊ ಇದರ ಬಗ್ಗೆನೂ ಕೂಡ ನಾವು ಸ್ಟಡಿ ಮಾಡ್ತೇವೆ. ಹಾಗಾದರೆ ಈ ಎಲ್ಲ ಅಂಶಗಳ ಬಗ್ಗೆ ನಾವು ಎಲ್ಲಿ ಅಂದ್ರೆ ಹ್ಯೂಮನ್ ಜೋಗ್ರಫಿಯಲ್ಲಿ. ಸೊ ಈ ಅಂಶಗಳನ್ನು ಕೂಡ ನಮಗೆ ಇಂಡಿಯನ್ ಜೋಗ್ರಫಿದಲ್ಲಿ ಬರ್ತಾವೆ. ಹಾಗಾಗಿ ಇಷ್ಟು ನಮ್ಮ ಸಿಲೆಬಸ್ದಲ್ಲಿ ಇರುತ್ತೆ. ಯಾಕಂದ್ರೆ ಇಂಡಿಯನ್ ಜೋಗ್ರಫಿಗೂ ಈ ಎಲ್ಲ ಅಂಶಗಳು ಏನಾಗತ್ತೆ ಅಂದ್ರೆ ಹೋಲಿಕೆ ಆಗತ್ತೆ ಸ್ನೇಹಿತರೆ. ಈಗ ಫಿಸಿಕಲ್ ಜೋಗ್ರಫಿ ಬಂದಾಗ ಇಂಡಿಯಾದಲ್ಲಿರುವಂಥ ಫಿಸಿಕಲ್ ಫ್ಯೂಚರ್ಸ್ಗಳು ನಾವು ನೋಡೋಣ. ಹ್ಯೂಮನ್ ಜೋಗ್ರಫಿ ಬಂದಾಗ ಇಂಡಿಯಾದಲ್ಲಿರುವಂಥ ಜನಸಂಖ್ಯೆ, ವ್ಯವಸಾಯ, ಕೈಗಾರಿಕೆ, ವಸತಿಗಳು, ಅಲ್ಲಿ ಸಾರಿಗೆ, ಅಲ್ಲಿರುವಂಥ ಆರ್ಥಿಕ ಎಕನಾಮಿ ಯಾವ ರೀತಿ ಇದೆ, ಅಲ್ಲಿರುವಂಥ ರಾಜಕೀಯ, ಅಲ್ಲಿರುವಂಥ ಸಾಂಸ್ಕೃತಿಕ, ಈ ಎಲ್ಲ ಅಂಶಗಳ ಬಗ್ಗೆ ನಾವು ಸ್ಟಡಿ ಮಾಡಬೇಕಾಗತ್ತೆ ಸ್ನೇಹಿತರೆ. ಗಾಟ್ ದಿ ಪಾಯಿಂಟ್? ಸೊ ದಿಸ್ ಈಸ್ ಅವರ್ ಸಿಲೆಬಸ್ ವೇರ್ ಇನ್ ಅವರ್ ಇಂಡಿಯನ್ ಜೋಗ್ರಫಿ ಆಲ್ಸೋ. ಹೌದಾ? ಇಂಡಿಯನ್ ಜೋಗ್ರಫಿದಲ್ಲಿ ಈ ಸಿಲೆಬಸ್ನು ಕೂಡ ನಮಗೆ ಅಪ್ಲೈ ಆಗತ್ತೆ. ಮತ್ತು ನಾನು ಇಂಡಿಯನ್ ಜೋಗ್ರಫಿ ನಿಮಗೆ ಯಾವ ರೀತಿ ಟೀಚ್ ಮಾಡಬೇಕಾಗಿದೆಯಲ್ಲ ಆ ರೀತಿ ನಾನು ನಿಮಗೆ ಚೆನ್ನಾಗಿ ಕಲಿಸ್ಕೊಡ್ತೀನಿ ಸ್ನೇಹಿತರೆ. ಇದನ್ನು ನೀವು ನೆನಪಿಟ್ಕೋಬೇಕಾಗತ್ತೆ. ಹಾಗಾದರೆ ಈಗ ನಾವು ಮೂವ್ ಆಗೋಣ ಯಾವ ಕಡೆಗೆ ಅಂದರೆ ಇಂಡಿಯನ್ ಜೋಗ್ರಫಿ. ಯಾವ ಜೋಗ್ರಫಿ? ನಾವು ವಿ ವಾಂಟ್ ಟು ಮೂವ್ ವೇರ್ ಇಂಡಿಯನ್ ಜೋಗ್ರಫಿ. ಹಾಗಾದರೆ ಈಗ ನೋಡಿ ಸ್ನೇಹಿತರೆ, ಎಲ್ಲಿ ಮೂವ್ ಆಗಬೇಕಾಗಿದೆ ನಾವು ಈಗ? ಇಂಡಿಯನ್ ಜೋಗ್ರಫಿ. ಈಗ ಇಂಡಿಯನ್ ಜೋಗ್ರಫಿ ಕಡೆ ನಾವು ಮೂವ್ ಆಗಬೇಕಂದ್ರೆ ಇದು ಇಂಪಾರ್ಟೆಂಟ್ ಆಗತ್ತೆ. ಹಾಗಾದರೆ ವಾಟ್ ಈಸ್ ಇಂಪಾರ್ಟೆಂಟ್? ಈಗ ಇಂಡಿಯನ್ ಜೋಗ್ರಫಿದಲ್ಲಿ ನಾವು ಏನು ಸ್ಟಡಿ ಮಾಡಬೇಕು? ಇಲ್ಲಿ ನೋಡಿ ಸ್ನೇಹಿತರೆ, ಈಗ ನೀವು ಎದರ ಬಗ್ಗೆ ಸ್ಟಡಿ ಮಾಡಬೇಕಾಗಿದೆ? ಇಂಡಿಯನ್ ಜಿಯೋಗ್ರಫಿ, ಭಾರತದ ಭೂಗೋಳಶಾಸ್ತ್ರ ಅಂತ ಕರಿತೇವೆ, ಇಂಡಿಯನ್ ಜೋಗ್ರಫಿ. ಹೌದಾ? ಈಗ ಈ ಇಂಡಿಯನ್ ಜೋಗ್ರಫಿ ನಾವು ನೋಡಿದಾಗ ಇಲ್ಲಿ ಎರಡು ಅಂಶಗಳ ಬಗ್ಗೆ ನಾವು ಸ್ಟಡಿ ಮಾಡಬೇಕಾಗತ್ತೆ ಸ್ನೇಹಿತರೆ. ಎಷ್ಟು? ಎರಡು ಅಂಶಗಳು. ಒನ್ ಈಸ್ ಇಂಡಿಯನ್ ಫಿಸಿಕಲ್ ಜೋಗ್ರಫಿ ಆ್ಯಂಡ್ ಅನದರ್ ಒನ್ ಈಸ್ ಇಂಡಿಯನ್ ಹ್ಯೂಮನ್ ಜೋಗ್ರಫಿ. ಹೌದಾ? ಒಂದು ಇಂಡಿಯನ್ ಫಿಸಿಕಲ್ ಜೋಗ್ರಫಿ, ಹೌದಾ? ಇಂಡಿಯನ್ ಫಿಸಿಕಲ್ ಜೋಗ್ರಫಿ ಅಂದ್ರೆ ಸ್ನೇಹಿತರೆ, ಇಂಡಿಯನ್ ಫಿಸಿಕಲ್ ಜೋಗ್ರಫಿ ಅಂತ ಕರಿತೇವೆ. ಇಂಡಿಯನ್ ಫಿಸಿಕಲ್ ಜೋಗ್ರಫಿ ಅಂದ್ರೆ ಏನು? ಭಾರತದ ಪ್ರಾಕೃತಿಕ ಭೂಗೋಳಶಾಸ್ತ್ರ. ಈ ಭಾರತದ ಪ್ರಾಕೃತಿಕ ಭೂಗೋಳಶಾಸ್ತ್ರ ಬಗ್ಗೆ ನಾವು ಸ್ಟಡಿ ಮಾಡಬೇಕಾಗತ್ತೆ ಸ್ನೇಹಿತರೆ. ಇನ್ನ ಒಂದು ದ ಇಂಡಿಯನ್ ಹ್ಯೂಮನ್ ಜೋಗ್ರಫಿ.
ಇಂಡಿಯನ್ ಹ್ಯೂಮನ್ ಜೋಗ್ರಫಿ ಅಂದ್ರೆ ಇಂಡಿಯನ್ ಹ್ಯೂಮನ್ ಜೋಗ್ರಫಿ. ಈ ಇಂಡಿಯನ್ ಹ್ಯೂಮನ್ ಜೋಗ್ರಫಿ ಬಂದಾಗ ಸ್ನೇಹಿತರೆ ಇದಕ್ಕೆ ನಾವು ಭಾರತದ ಮಾನವ ಭೂಗೋಳಶಾಸ್ತ್ರ, ಭಾರತದ ಮಾನವ ಭೂಗೋಳಶಾಸ್ತ್ರ ಇದರ ಬಗ್ಗೆ ಅಧ್ಯಯನ ಮಾಡಬೇಕಾಗತ್ತೆ. ಹಾಗಾದರೆ ಇವೆರಡೂ ಅಂಶಗಳ ಬಗ್ಗೆ ನಾವು ಎಲ್ಲಿ ಸ್ಟಡಿ ಮಾಡಬೇಕಾಗತ್ತೆ? ಇಂಡಿಯನ್ ಜೋಗ್ರಫಿದಲ್ಲಿ. ಯಾವ ಜೋಗ್ರಫಿದಲ್ಲಿ? ಇಂಡಿಯನ್ ಜೋಗ್ರಫಿ. ಹಾಗಾದರೆ ನೀವು ಕೇಳಬಹುದು, ಹೌ ಮಚ್ ಕ್ವಶನ್ಸ್ ವಿ ವಿಲ್ ಗೆಟ್ ಸರ್ ಫ್ರಮ್ ದಿಸ್ ಸಬ್ಜೆಕ್ಟ್? ಎಂಟೈರ್ ಫ್ರಮ್ ದಿಸ್ ಜೋಗ್ರಫಿ ಸಬ್ಜೆಕ್ಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ ಯು ವಿಲ್ ಗೆಟ್ ದ್ಯಾಟ್. ಸೊ ಅಪ್ ಟು 22 ಕ್ವಶನ್ಸ್, ಅಪ್ ಟು 22 ಕ್ವಶನ್ಸ್, 22 ಕ್ವಶನ್ಸ್ಗಳನ್ನು ನೀವು ಎಂಟೈರ್ ಈ ಜೋಗ್ರಫಿ ಸಬ್ಜೆಕ್ಟ್ದಿಂದ ನೀವು ಪಡಿಬಹುದು ಸ್ನೇಹಿತರೆ. ಹಾಗಾದರೆ ಸರ್ ಈ ಇಂಡಿಯನ್ ಜೋಗ್ರಫಿದಿಂದ ನಾವು ಎಷ್ಟು ಕ್ವಶನ್ಸ್ ತಗೋಬಹುದು? ಯು ವಿಲ್ ಗೆಟ್ ದ್ಯಾಟ್. ಸೊ 6 to 7 ಕ್ವಶನ್ಸ್. ಎಷ್ಟು? 6 ಇಂದ 7 ಕ್ವಶನ್ಸ್ ಬರ್ತಾವೆ ಸ್ನೇಹಿತರೆ. ಎಲ್ಲಿದಿಂದ ಅಂದರೆ ಇಂಡಿಯನ್ ಜೋಗ್ರಫಿದಿಂದ. ಉಳಿದಂಥದ್ದು ಸೊ ಫಿಸಿಕಲ್ ಜೋಗ್ರಫಿ ಆಗಿರ್ಬೋದು, ಆಮೇಲೆ ನೆಕ್ಸ್ಟು ಹ್ಯೂಮನ್ ಜೋಗ್ರಫಿ ಆಗಿರ್ಬೋದು. ಹೌದಾ? ಅದಕ್ಕೆ ನೀವು ಏನಂದ್ರೆ ನಾನು ನಿಮಗೆ 6 ಇಂದ 7 ಕ್ವಶನ್ಸ್ ಇಂಡಿಯನ್ ಜೋಗ್ರಫಿ ಮೇಲೆ ಯಾವ ಕ್ವಶನ್ಸ್ ಬರ್ತಾವಲ್ಲ ಒಂದು ಕ್ವಶನ್ಸ್ ನಿಮ್ಮಿಂದ ಮಿಸ್ ಆಗಲಾರ್ದಂಗೆ ನಾನು ಟೀಚ್ ಮಾಡಿ ಕೊಡ್ತೀನಿ. ಯು ಕಾಂಟ್. ಸೊ ಯಾವುದು ಕ್ವಶನ್ಸ್ಗಳನ್ನು ನೀವು ನಿಮ್ಮಿಂದ ಅದು ಜಾರಿ ಹೋಗಿರಬಾರ್ದು ಇಂಡಿಯನ್ ಜೋಗ್ರಫಿದಲ್ಲಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇವತ್ತು ನಾವು ಎದರ ಬಗ್ಗೆ ಸ್ಟಡಿ ಮಾಡೋಣ ಅಂದರೆ ಈ ಇಂಡಿಯನ್ ಜೋಗ್ರಫಿ. ಈಗ ಇಂಡಿಯನ್ ಜೋಗ್ರಫಿದಲ್ಲಿ ನಾವು ಇಂಡಿಯನ್ ಫಿಸಿಕಲ್ ಜೋಗ್ರಫಿ ಅದರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡೋಕ್ಕಿಂತ ಮುಂಚೆ, ಇವೆರಡು ಅಂಶಗಳ ಬಗ್ಗೆ ಸ್ಟಡಿ ಮಾಡೋಕ್ಕಿಂತ ಮುಂಚೆ ನಮಗೆ ಅಥವಾ ನಿಮಗೂ ಕೂಡ ಈ ಜೋಗ್ರಫಿಯ ಪಿತಾಮಹ ಯಾರು ಅಂತ ಗೊತ್ತಾಗಬೇಕಾಗತ್ತೆ. ದ ಫಾದರ್ ಆಫ್ ಜೋಗ್ರಫಿ ಈಸ್ ಎರ್ಟಾಸ್ನಿಸ್. ಯಾರಿದ್ದಾರೆ? ಎರ್ಟಾಸ್ನಿಸ್. ದ ಫಾದರ್ ಆಫ್ ಜೋಗ್ರಫಿ ಈಸ್ ಯಾರಿದ್ದಾರೆ ನಮಗೆ? ಎರ್ಟಾಸ್ನಿಸ್. ಹೌದಾ? ಎರ್ಟಾಸ್ನಿಸ್ ಅನ್ನುವಂಥ ಒಬ್ಬರು ಇವರು ಈಸ್ ದ ಫಾದರ್ ಆಫ್ ಜೋಗ್ರಫಿ. ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಈಗ ನೀವು ಹೆಡ್ಡಿಂಗ್ ಹಾಕೋಬೇಕಾಗತ್ತೆ. ಏನಂದ್ರೆ ದ ಇಂಡಿಯನ್ ಫಿಸಿಕಲ್ ಜೋಗ್ರಫಿ. ನಾವು ಇದನ್ನು ಫಸ್ಟ್ ನೋಡಿಕೊಂಡು ಉಳಿದಂಥ ಎಲ್ಲ ಅಂಶಗಳನ್ನು ಕೂಡ ಇಂಡಿಯನ್ ಹ್ಯೂಮನ್ ಜೋಗ್ರಫಿ ನೋಡೋಣ, ಫಿಸಿಕಲ್ ಜೋಗ್ರಫಿನೂ ನೋಡೋಣ. ಇದರ ಜೊತೆಗೆ ಭಾರತದಲ್ಲಿ ಏನೇನು ವಿಶೇಷತೆ ಇದೆ ಇವುಗಳನ್ನು ನಾವು ಸ್ಟಡಿ ಮಾಡೋಣ ಸ್ನೇಹಿತರೆ. ಓಕೆ ಫೈನ್. ಹಾಗಾದರೆ ಈಗ ಫಸ್ಟಿಗೆ ನೀವು ಈ ಇಂಡಿಯನ್ ಜೋಗ್ರಫಿದಲ್ಲಿ ನಾನು ಹೇಳಿದೆ ಫಿಸಿಕಲ್ ಜೋಗ್ರಫಿ ಇರುತ್ತೆ, ಇನ್ನೊಂದು ಹ್ಯೂಮನ್ ಜೋಗ್ರಫಿ ಇರುತ್ತೆ. ಅದರೊಳಗೆ ನಾನು ಯಾವ ರೀತಿ ನಿಮಗೆ ಟೀಚ್ ಮಾಡ್ತೀನಲ್ಲ ಅದೇ ರೀತಿ ನೀವು ಕೂಡ ನೋಟ್ ಮಾಡ್ಕೊಳ್ಳಿ. ಓಕೆ ಫೈನ್. ನಾವು ಕಮ್ ಟು ದಿ ಪಾಯಿಂಟ್ ಹಿಯರ್. ಅಗೇನ್ ವಿ ವಾಂಟ್ ಟು ಡಿಸ್ಕಸ್ ಅಬೌಟ್ ಸೊ ದಿಸ್ ಇಂಡಿಯನ್ ಜೋಗ್ರಫಿ. ಹಾಗಾದರೆ ಮೊದಲಿಗೆ ನಾವು ಏನು ನೋಡೋಣ ಅಂದ್ರೆ ಭಾರತ ದೇಶದ ನೆರೆಯ ದೇಶಗಳು. ಯಾಕಂದ್ರೆ ಸೊ ನಾವು ಮೊದಲು ಸುತ್ತಲೂ ಏನಿದೆ ಅದನ್ನು ನೋಡಿಕೊಂಡು ಒಳಗಡೆಗೆ ಇರುವಂಥ ಅಂಶಗಳ ಬಗ್ಗೆ ನಾವು ಸ್ಟಡಿ ಮಾಡಬೇಕಾಗತ್ತೆ. ನಾವು ರೈಟ್ ಡೌನ್ ಮೈ ಡಿಯರ್ ಫ್ರೆಂಡ್ಸ್, ವಿಚ್ ಕಂಟ್ರೀಸ್ ಆರ್ ದ ನೇಬರಿಂಗ್ ಕಂಟ್ರೀಸ್ ಆಫ್ ಇಂಡಿಯಾ. ಹೌದಾ? ಭಾರತದ ದೇಶದ ನೆರೆಯ ದೇಶಗಳು ಯಾವ ಇದ್ದಾವೆ? ಸೊ ಈಗ ನಾವು ಹೇಳ್ಬೋದು ಈ ಭಾರತ ದೇಶದ ನೆರೆಯ ದೇಶಗಳು ಯಾವ್ಯಾವ ಇದಾವೆ ಅಂತ ನಾವು ಇಲ್ಲಿ ಸ್ಟಡಿ ಮಾಡಿದಾಗ ನಂಬರ್ 1 ನೀವು ಈ ಕಡೆಗೆ ಬರಬೇಕಾಗತ್ತೆ. ಯಾವ ದೇಶ ಇದೆ ಅಂದ್ರೆ ಇಲ್ಲಿ ನಮಗೆ ಈ ಭಾಗದ ಕಡೆಗೆ ನೋಡ್ಕೊಳ್ಳಿ. ಇಲ್ಲಿ ಪಾಕ್ ಅಂದ್ರೆ ಯಾವುದಾಗಿರ್ಬೋದು ನಮಗೆ? ಇಲ್ಲಿ ಪಾಕ್ ಅಂದ್ರೆ ಯಾವುದು? ಪಾಕಿಸ್ತಾನ್. ಪಾಕ್ ಅಂದ್ರೆ ಪಾಕಿಸ್ತಾನ್ ಸ್ನೇಹಿತರೆ. ಹಾಗಾದರೆ ಭಾರತದ ನೆರೆಯ ದೇಶ ಈ ಕಡೆಗೆ ಇರುವಂಥದ್ದು ಪಾಕಿಸ್ತಾನ್ ಇದೆ. ಹೌದಾ? ನೆಕ್ಸ್ಟ್ ನಾವು ಆ ಗಡಿಗಳು ನೆಕ್ಸ್ಟ್ ಸ್ಟೆಪ್ದಲ್ಲಿ ನೋಡೋಣ. ಮೊದಲಿಗೆ ನೆರೆಯ ದೇಶಗಳು ಯಾವ ಇದಾವೆ ಅದನ್ನು ನೋಡ್ಕೊಳ್ಳೋಣ. ಸೊ ಒಂದು ಪಾಕಿಸ್ತಾನ್ ಇದೆ ಸ್ನೇಹಿತರೆ. ಆಮೇಲೆ ಈ ಕಡೆಗೆ ನಾವು ನೋಡಿದಾಗ ಭಾರತದ ಈ ಕಡೆಗೆ ನೆರೆಯ ದೇಶ ನೋಡಿದಾಗ ಅಫ್ಘಾನಿಸ್ತಾನ್ ಇದೆ. ಯಾವ ಸ್ಥಾನ ಇದೆ? ಅಫ್ಘಾನಿಸ್ತಾನ್. ಹೌದಾ? ಯಾವ ಸ್ಥಾನ ಇದೆ? ಈ ಕಡೆಗೆ ನೋಡಿದಾಗ ನಮಗೆ ಅಫ್ಘಾನಿಸ್ತಾನ್ ಕಂಡು ಬರುತ್ತೆ. ಒಂದು ಪಾಕಿಸ್ತಾನ್, ಇನ್ನೊಂದು ಅಫ್ಘಾನಿಸ್ತಾನ್. ನಂಬರ್ 1 ಯಾವುದಿದೆ? ಪಾಕಿಸ್ತಾನ್. ನಂಬರ್ 2 ಅಫ್ಘಾನಿಸ್ತಾನ್ ಸ್ನೇಹಿತರೆ. ನೆಕ್ಸ್ಟ್ ಈ ಕಡೆಗೆ ಬಂದಾಗ ನಮಗೆ ಚೀನಾ ಯಾವುದಿದೆ? ಇಲ್ಲಿ ಚೀನಾ ದೇಶ ಈ ಕಡೆಗೆ ನೋಡಿದಾಗ. ಹೌದಾ? ನಂಬರ್ 3
ಆಮೇಲೆ ನೆಕ್ಸ್ಟು ಈ ಭಾಗದಲ್ಲಿ ನಾವು ನೋಡಿದಾಗ ಸ್ನೇಹಿತರೆ ಇಲ್ಲಿ ನಮಗೆ ನೇಪಾಳ್ ಯಾವುದಿದೆ, ನೇಪಾಳ್, ಇಲ್ಲಿ ನಮಗೆ ನೇಪಾಳ್, ಈ ಭಾಗದಲ್ಲಿ ನೇಪಾಳ್. ಆಮೇಲೆ ನೆಕ್ಸ್ಟ್ ಈ ಭಾಗದಲ್ಲಿ ನಾವು ನೋಡಿದಾಗ ಇಲ್ಲಿ ನಮಗೆ ಭೂತಾನ್ ಯಾವುದಿದೆ, ಭೂತಾನ್, ಭೂತಾನ್ ದೇಶ, ಭೂತಾನ್. ಹೌದಾ? ಈ ನೇಪಾಳ್ 4ನೇ ದೇಶ ಆಯಿತು, ಭೂತಾನ್ 5ನೇ ದೇಶ ಆಯಿತು. ಎಷ್ಟನೇ ದೇಶ? 5ನೇ ದೇಶ ಯಾವುದು? ಭೂತಾನ್. ನೆಕ್ಸ್ಟ್ ಸ್ನೇಹಿತರೆ ಈ ಕಡೆಗೆ ನಮಗೆ ಮಯನ್ಮಾರ್ ದೇಶ. ಯಾವ ದೇಶ ಇದೆ ಇಲ್ಲಿ? ಮಯನ್ಮಾರ್. ಪ್ಲೀಸ್ ರಿಮೆಂಬರ್ ಮಯನ್ಮಾರ್. ಯಾವ ದೇಶ ಇದೆ ಇಲ್ಲಿ? ಮಯನ್ಮಾರ್ ದೇಶ. ಹಾಗಾದರೆ ಈ ಕಡೆಗೆ ಇರುವಂಥ ಮಯನ್ಮಾರ್ ದೇಶ ಇದು ನಮಗೆ 6ನೇ ದೇಶ ಆಯಿತು, ಮಯನ್ಮಾರ್ ದೇಶ. ಇದಕ್ಕೆ ನಾವು ಇಂಡೋ ಬರ್ಮಾ ಅಂತ ಕೂಡ ಕರಿತೇವೆ ಸ್ನೇಹಿತರೆ. ಏನಂತ ಕರಿತೇವೆ? ಇಂಡೋ ಬರ್ಮಾ, ಇಂಡೋ ಬರ್ಮಾ, ಬರ್ಮಾ. ಸೊ ಅನದರ್ ನೇಮ್ ಆಫ್ ದಿಸ್ ಕಂಟ್ರಿ ಇಸ್ ಇಂಡೋ ಬರ್ಮಾ. ಪ್ಲೀಸ್ ರಿಮೆಂಬರ್ ದೀಸ್ ಆಲ್ ಕಂಟ್ರೀಸ್ ಆರ್ ದ ನೇಬರಿಂಗ್ ಕಂಟ್ರೀಸ್ ಆಫ್ ಇಂಡಿಯಾ. ಸೊ ಮಯನ್ಮಾರ್ ಇದೆ. ನೆಕ್ಸ್ಟ್ ಮಯನ್ಮಾರ್ ಆದಮೇಲೆ ಈ ಭಾಗದಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಬಾಂಗ್ಲಾ ಯಾವುದಿದೆ? ಬಾಂಗ್ಲಾದೇಶ. ಯಾವ ದೇಶ? ಬಾಂಗ್ಲಾದೇಶ. ಇದನ್ನು ಕೂಡ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಯಾವ ದೇಶ ಇದೆ? ಬಾಂಗ್ಲಾ. ಸೊ ಈ ಬಾಂಗ್ಲಾದೇಶ ಇದೆ. ಈ ಬಾಂಗ್ಲಾದೇಶ ಆದಮೇಲೆ ಇದು 7ನೇ ದೇಶ ಆಯಿತು. ನೆಕ್ಸ್ಟ್ ಸ್ನೇಹಿತರೆ ನಾವು ಇಲ್ಲಿ ನೋಡಿದಾಗ ಇಲ್ಲಿ ನಮಗೆ ಶ್ರೀಲಂಕಾ ಕಂಡು ಬರುತ್ತೆ. ಯಾವುದು? ಶ್ರೀಲಂಕಾ. ಈ ಭಾಗದಲ್ಲಿ ಶ್ರೀಲಂಕಾ ಇದು 8ನೇ ದೇಶ ಆಯಿತು, ಶ್ರೀಲಂಕಾ. ಆಮೇಲೆ ಈ ಕಡೆ ನಾವು ನೋಡಿದಾಗ ಈ ಭಾಗದಲ್ಲಿ ನಾವು ನೋಡಿದಾಗ ಸ್ನೇಹಿತರೆ ಇಲ್ಲಿ ನಮಗೆ ಮಾಲ್ಡೀವ್ಸ್ ಯಾವುದು ಬರುತ್ತೆ? ಮಾಲ್ಡೀವ್ಸ್. ಸೊ ಮಾಲ್ಡೀವ್ಸ್ ದೇಶ. ಈ ಮಾಲ್ಡೀವ್ಸ್ 9ನೇ ದೇಶ ಆಯಿತು. ಈಗ ನಿಮ್ಮ ಕ್ವಶನ್ಸ್ ಕೇಳ್ತಾರೆ, ವಿಚ್ ಆರ್ ದ ನೇಬರಿಂಗ್ ಕಂಟ್ರೀಸ್ ಆಫ್ ಇಂಡಿಯಾ? ಹಾಗಾದರೆ ಭಾರತದ ನೆರೆಯ ದೇಶಗಳು ಇವೆಲ್ಲ ಸ್ನೇಹಿತರೆ. ಭಾರತದ ನೆರೆಯ ದೇಶಗಳು ಒಂದೇದು ಯಾವುದಿದೆ? ಪಾಕ್ ಇದೆ, ಅಫ್ಘಾನಿಸ್ತಾನ್ ಇದೆ, ಚೀನಾ ಇದೆ, ನೇಪಾಳ ಇದೆ, ಭೂತಾನ್ ಇದೆ, ನೆಕ್ಸ್ಟು ಮಯನ್ಮಾರ್ ಇದೆ, ಬಾಂಗ್ಲಾದೇಶ್ ಇದೆ, ಶ್ರೀಲಂಕಾ ಇದೆ, ಮಾಲ್ಡೀವ್ಸ್ ಇದೆ. These all are the neighboring countries of India and please remember. ಹೌದಾ? ಸೊ ಹಾಗಾಗಿ ಇವೆಲ್ಲ ನಮ್ಮ ನೆರೆಯ ದೇಶಗಳು. ಎಂಥ ದೇಶಗಳು? ನೆರೆಯ ದೇಶಗಳು, ಭಾರತದೊಂದಿಗೆ ಗಡಿಯನ್ನು ಹೊಂದಿರುವಂಥ ದೇಶಗಳು. ಸೊ ಈ ದೇಶಗಳ ಒಳಗೆ ನಮಗೆ ಸಾರ್ಕ್ ದೇಶಗಳನ್ನು ಕೂಡ ಇದ್ದಾವೆ ಸ್ನೇಹಿತರೆ. ಯಾವ ದೇಶಗಳು? ಸಾರ್ಕ್. ಇದರೊಳಗೆ ನಮಗೆ ಸಾರ್ಕ್ ಯಾವ ದೇಶಗಳು ಇದ್ದಾವೆ? ಸಾರ್ಕ್. ಸಾರ್ಕ್ ದೇಶಗಳನ್ನು ಕೂಡ ಇದರೊಳಗಿದ್ದಾವೆ. ಸಾರ್ಕ್ ದೇಶಗಳು. ಈ ಸಾರ್ಕ್ ಅಂದ್ರೆ ನಿಮಗೆ ಗೊತ್ತಿದೆ. ಸಾರ್ಕ್ ಅಂದ್ರೆ ಇದನ್ನು ನಾವು ಹೇಳ್ಬೋದು ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್. ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅದು ಕರಿಬಹುದು ಸ್ನೇಹಿತರೆ. ಈ ಸಾರ್ಕ್ ದೇಶಗಳು ಇದರೊಳಗೆ ಯಾವ್ಯಾವ ಇದಾವೆ ಅಂದ್ರೆ ಈ ನಮ್ಮ ನೇಬರಿಂಗ್ ದೇಶಗಳು ಇರುವಂಥ ಸಾರ್ಕ್ ದೇಶಗಳು ಇದರೊಳಗೆ ನೀವು ನೆನ್ಪಿಟ್ಕೋಬಹುದು. ಒಂದು ಪಾಕಿಸ್ತಾನ್ ಇದೆ, ಪಾಕ್. ಆಮೇಲೆ ನೆಕ್ಸ್ಟು ನೇಪಾಳ್ ಇದೆ ಇದರೊಳಗೆ. ಯಾವುದು? ನೇಪಾಳ್. ಆಮೇಲೆ ಭೂತಾನ್, ಭೂತಾನ್ ಇದೆ ಸ್ನೇಹಿತರೆ. ನೆಕ್ಸ್ಟು ಇದರ ಒಳಗಡೆಗೆ ನಮಗೆ ಬಾಂಗ್ಲಾ ಇದೆ. ಯಾವುದಿದೆ? ಬಾಂಗ್ಲಾ. ಆಮೇಲೆ ನೆಕ್ಸ್ಟು ಪಾಕ್ ಇದೆ, ನೇಪಾಳ್ ಇದೆ, ಭೂತಾನ್ ಇದೆ, ಬಾಂಗ್ಲಾ ಇದೆ, ಶ್ರೀಲಂಕಾ ಇದೆ. ಯಾವುದು? ಶ್ರೀಲಂಕಾ. ಆಮೇಲೆ ನೆಕ್ಸ್ಟು ಮಾಲ್ಡೀವ್ಸ್. ಯಾವುದಿದೆ? ಮಾಲ್ಡೀವ್ಸ್ ದೇಶ. ಒಂದು ಪಾಕ್, ನೇಪಾಳ್, ಭೂತಾನ್, ಬಾಂಗ್ಲಾ, ಶ್ರೀಲಂಕಾ, ಮಾಲ್ಡೀವ್ಸ್. ಆಮೇಲೆ ಭಾರತ. ಆಮೇಲೆ ನೆಕ್ಸ್ಟು ಅಫ್ಘಾನಿಸ್ತಾನ್. ಯಾವುದು? ಅಫ್ಘಾನಿಸ್ತಾನ್ ಕೂಡ ಇದರೊಳಗಿದೆ ಸ್ನೇಹಿತರೆ. ಅಫ್ಘಾನಿಸ್ತಾನ್ ಅಂದರೆ ನೋಡಿ ಎಷ್ಟು ದೇಶಗಳು ಅದು ಸಾರ್ಕ್. ಒಂದು ಪಾಕಿಸ್ತಾನ್, 2 ನೇಪಾಳ್, 3 ಭೂತಾನ್, 4 ಬಾಂಗ್ಲಾದೇಶ್, 5 ಶ್ರೀಲಂಕಾ, 6 ಮಾಲ್ಡೀವ್ಸ್, ಆಮೇಲೆ 7 ಭಾರತ, 8 ಏನಂದ್ರೆ ಅಫ್ಘಾನಿಸ್ತಾನ್. 8 ದೇಶಗಳು ಇದ್ದಾವೆ ಇದರ ಒಳಗನೆ. ಹಾಗಾದರೆ ಇದರ ಒಳಗೆ ಸಾರ್ಕ್ ದೇಶಗಳು ಯಾವ್ಯಾವ ನಮ್ಮ ನೆರೆಯ ದೇಶಗಳಲ್ಲಿ ಇರುವಂಥ ಇದರಲ್ಲಿ ಸಾರ್ಕ್ ದೇಶಗಳು ಯಾವ ಅಲ್ಲ? ಇಲ್ಲಿ ನಮಗೆ ಮಯನ್ಮಾರ್ ಇಲ್ಲ ಸ್ನೇಹಿತರೆ. ಆಮೇಲೆ ನೆಕ್ಸ್ಟು ಚೀನಾ ಇದರ ಒಳಗೆ ಬರುವುದಿಲ್ಲ.
ಯಾವ್ದು ಬರುವುದಿಲ್ಲ, ಮಯನ್ಮಾರ್ನು ಬರುವುದಿಲ್ಲ ಮತ್ತು ಚೀನಾನು ಕೂಡ ಬರುವುದಿಲ್ಲ. ಉಳಿದಂಥ ಎಲ್ಲ ದೇಶಗಳು ಇವು ಸಾರ್ಕ್ ದೇಶಗಳು. ಈ 8 ಸಾರ್ಕ್ ದೇಶಗಳು ಏನಂದ್ರೆ ಭಾರತ ಹಿಡ್ಕೊಂಡು 8 ದೇಶಗಳು ಭಾರತದ ಸುತ್ತಲೂ ಇರುವಂಥ ದೇಶಗಳು. ಹೌದಾ? ಅದಕ್ಕೆ ನಾವು ಈ ಸಾರ್ಕ್ ದೇಶಗಳು ಏನಿದಾವಲ್ಲ, ಇದರ ಕೇಂದ್ರ ಕಚೇರಿ ಇರುತ್ತೆ, ಅದು ಡಿಫ್ರೆಂಟ್ ಸ್ಟೋರಿ ಬರುತ್ತೆ. ಕೇಂದ್ರ ಕಚೇರಿ ನೇಪಾಳದ ಕಾಠ್ಮಂಡು. ಹೌದಾ? ಇದನ್ನು ಸ್ಥಾಪನೆ 1985 ಹೇಳ್ತೇವೆ ನಾವು. ನೆಕ್ಸ್ಟು ಇದನ್ನು ಎಲ್ಲಿ ಸ್ಥಾಪಿಸಲಾಯಿತು ಅಂದ್ರೆ ಮೊಟ್ಟ ಮೊದಲಿಗೆ ಬಾಂಗ್ಲಾದೇಶದ ಢಾಕಾದಲ್ಲಿ ಕರಿತೇವೆ. ಬಟ್ ಅದು ನಾವು ಮುಂದೆ ಬಂದಾಗ ಆ ಸಾರ್ಕ್ ಏನಾದರೂ ಇಶ್ಯೂ ಬಂದಾಗ ಅಲ್ಲಿ ಟೀಚ್ ಮಾಡೋಣ ಅಂತ. ಬಟ್ ಇಲ್ಲಿ ಏನಂದ್ರೆ ನಮ್ಮ ನೆರೆಯ ದೇಶಗಳು ನೋಡ್ಕೊಳ್ಳಿ. ಆ ನೆರೆಯ ದೇಶಗಳಲ್ಲಿ ಸಾರ್ಕ್ನಲ್ಲಿ ಇರುವಂಥ ದೇಶಗಳು 8 ದೇಶಗಳು, ಅವು ಕೂಡ ನಮ್ಮ ನೆರೆಯಲ್ಲಿದ್ದಾವೆ ಸ್ನೇಹಿತರೆ. ಈ ಸಾರ್ಕ್ ದೇಶಗಳಿಗೆ, ನಮ್ಮ ನೆರೆಯ ಭಾರತ ದೇಶದ ನೆರೆಯಲ್ಲಿರುವಂಥ ಈ ಸಾರ್ಕ್ ದೇಶಗಳಿಗೆ ನಾವು ದಕ್ಷಿಣ ಏಷ್ಯಾದ ದೇಶಗಳು ಅಂತ ಕರಿತೇವೆ. ಈ 8 ದೇಶಗಳು ಸಾರ್ಕ್ದಲ್ಲಿ ಏನಿದಾವಲ್ಲ, ಇವುಗಳಿಗೆ ನಾವು ದಕ್ಷಿಣ ಏಷ್ಯಾದ ದೇಶಗಳು ಅಂತ ಕರಿತೇವೆ ಸ್ನೇಹಿತರೆ. ಪ್ಲೀಸ್ ರಿಮೆಂಬರ್, ಯಾವ ದೇಶಗಳು? ದಕ್ಷಿಣ ಏಷ್ಯಾದ ದೇಶಗಳು ಅಂತ ಕರಿತೇವೆ, ಸೌತ್ ಏಷಿಯನ್ ಕಂಟ್ರೀಸ್. ಇಷ್ಟು ಭಾರತದ ಯಾವ ದೇಶಗಳು ಆಗಿದ್ದಾವೆ? ನಮಗೆ ನೆರೆಯ ದೇಶಗಳು. ಪ್ಲೀಸ್ ರಿಮೆಂಬರ್. ನೆಕ್ಸ್ಟು ಈಗ ನಾವು ಭಾರತ ದೇಶದೊಂದಿಗೆ ಯಾವ್ಯಾವ ದೇಶಗಳು ಜಲಗಡಿ ಹೊಂದಿದ್ದಾವೆ, ಯಾವ್ಯಾವ ದೇಶಗಳು ಭೂಗಡಿಯನ್ನು ಹೊಂದಿದ್ದಾವೆ ಅದನ್ನು ನಾವು ನೋಡಬೇಕಾಗತ್ತೆ. ಭಾಳ ಸರ್ತಿ ಕ್ವಶನ್ಸ್ ಕೇಳ್ತಾರೆ ಸ್ನೇಹಿತರೆ. ಸಿವಿಲ್ PSI ಆಗಿರ್ಬೋದು, PC ಆಗಿರ್ಬೋದು, KS ಪ್ರಿಲಿಮ್ಸ್ ಆಗಿರ್ಬೋದು, ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ. ಯಾವ ರೀತಿ ಅದನ್ನು ಕ್ವಶನ್ಸ್ನು ಕೇಳ್ತಾರೆ ಅಂತ ನಾವು ಇಲ್ಲಿ ಸ್ಟಡಿ ಮಾಡೋಣ ಅಂತ. ನೆಕ್ಸ್ಟು ಇಲ್ಲಿದಿಂದ ನಾವು ಏನು ಮಾಡಬೇಕಾಗಿದೆ ಅಂದರೆ, ಮುಂದಿನ ಒಂದು ಈ ಭಾಗದಲ್ಲಿ ಹೋಗಿ ಈ ಮ್ಯಾಪ್ದಲ್ಲಿ ನೋಡಿ ನಾವು ಈಗ ಎದ್ರ ಬಗ್ಗೆ ಸ್ಟಡಿ ಮಾಡಬೇಕಾಗಿದೆ ಅಂದರೆ ಸ್ನೇಹಿತರೆ, ಭಾರತದೊಂದಿಗೆ ಈ ನೆರೆಯ ದೇಶಗಳು ನೋಡಿದ್ದೇವೆ. ಈಗ ಭಾರತದೊಂದಿಗೆ ಗಡಿಯನ್ನು ಹೊಂದಿರುವಂಥ ದೇಶಗಳು ಮತ್ತು ಯಾವ ಗಡಿ ಹೊಂದಿದ್ದಾವೆ ಅದನ್ನು ನೋಡಬೇಕಾಗಿದೆ. ಈಗ ನಾವು ನೋಡಿದಾಗ ಸ್ನೇಹಿತರೆ, ಇಲ್ಲಿ ಒನ್ ಸ್ವಲ್ಪ ನಾವು ಸ್ಟಡಿ ಮಾಡಬೇಕಾಗತ್ತೆ. ನಾವು ಸಿ ದ್ಯಾಟ್. ಹಾಗಾದರೆ ಈಗ ಈ ಮ್ಯಾಪ್ದಲ್ಲಿ ನೋಡಿ, ಈ ಮ್ಯಾಪ್ದಲ್ಲಿ ನಾವು ನೋಡಿದಾಗ ಇಲ್ಲಿ ನೋಡಿ, ಅಫ್ಘಾನಿಸ್ತಾನದ ಗಡಿ ಇದೆಯಾ? ಪಾಕಿಸ್ತಾನದ ಗಡಿ ಇದೆ. ಈ ಕಡೆ ನೋಡಿ ಅಫ್ಘಾನಿಸ್ತಾನದ ಗಡಿ ಇದೆ. ಆಮೇಲೆ ನೆಕ್ಸ್ಟು ಈ ಕಡೆಗೆ ಏನಿದೆ ನಮಗೆ? ಚೀನಾನು ಇದೆ. ಬಟ್ ಇಲ್ಲಿ ನಾವು ಏನು ನೋಡಬೇಕಾಗಿದೆ ಅಂದ್ರೆ ವಿ ವಾಂಟ್ ಟು ಸಿ ದ್ಯಾಟ್ ಹಿಯರ್. ವಾಟ್ ವಿ ವಾಂಟ್ ಟು ಸಿ ಹಿಯರ್? ವಿ ವಾಂಟ್ ಟು ಸಿ ದ್ಯಾಟ್ ಸಮ್. ಈಗ ಪಾಕಿಸ್ತಾನ್, ಈಗ ಪಾಕಿಸ್ತಾನದೊಂದಿಗೆ ನಮ್ಮ ಭಾರತ ದೇಶದ ಯಾವ ಗಡಿ ಇದೆ ಅದನ್ನು ನಾವು ನೋಡಬೇಕಾಗಿದೆ. ಇಲ್ಲಿ ನೋಡಿ, ಈಗ ನೋಡಿ ಸ್ನೇಹಿತರೆ, ಇದನ್ನು ನಾನು ಲೈನ್ ಏನು ಹೊಡಿತೀನಲ್ಲ, ಇದನ್ನು ಒಂದು ಸ್ವಲ್ಪ ಸರಿಯಾಗಿ ಅಬ್ಸರ್ವೇಷನ್ ಮಾಡಿ. ಇಲ್ಲಿ ನಾವು ನೋಡಿದಾಗ ಇಲ್ಲಿದಿಂದ ಎಲ್ಲಿವರೆಗೆ ಅಂದ್ರೆ ಈ ಭಾಗ ಇಲ್ಲಿದಿಂದ ಇಲ್ಲಿವರೆಗೆ. ಈ ಕಡೆಗೆ ಇದು ಏನು ನಾನು ಲೈನ್ ಹಾಕಿದೆಯಲ್ಲ, ಇದು ಭಾರತ. ಇದನ್ನು ನಾವು ಏನು ಅನ್ಬೋದು? ಇದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವಂಥ ಲೈನ್ ಇದು. ಹೌದಾ? ಗಡಿ ರೇಖೆ. ಈ ಗಡಿ ರೇಖೆಗೆ ನಾವು ಏನಂತ ಕರಿತೇವೆ ಅಂದ್ರೆ ಸ್ನೇಹಿತರೆ, ಇದಕ್ಕೆ ನಾವು ರ್ಯಾಡ್ಕ್ಲಿಫ್ ರೇಖೆ ಅಂತ ಕರಿತೇವೆ. ಯಾವ ರೇಖೆ? ಈ ಪಾಕಿಸ್ತಾನ. ಈ ಕಡೆಗೆ ನಮಗೆ ಪಾಕ್ ಇದೆ. ಹೌದಾ? ಈಗ ನೀವು ನೆಕ್ಸ್ಟ್ ಹೆಡ್ಡಿಂಗ್ ಹಾಕೋಬಹುದಾಗಿತ್ತು, ಭಾರತ ದೇಶದೊಂದಿಗೆ ಯಾವ ದೇಶದ ಗಡಿಗಳು, ಅಂದರೆ ಗಡಿ ಯಾವ್ಯಾವ ದೇಶಗಳು ಗಡಿ ಹೊಂದಿದಾವೆ. ಒಂದು ಪಾಕಿಸ್ತಾನ ಇದೆ. ಹಾಗಾದರೆ ಭಾರತ ಮತ್ತು ಪಾಕ್ ನಡುವೆ ನಮಗೆ ಒಂದು ಗಡಿ ಕಂಡು ಬರುತ್ತೆ ಸ್ನೇಹಿತರೆ. ಇಲ್ಲಿ ಯಾವ ಗಡಿ ಇದೆ ಅಂದ್ರೆ ಇದಕ್ಕೆ ನಾವು ರ್ಯಾಡ್ಕ್ಲಿಫ್ ರೇಖೆ ಅಂತ ಕರಿತೇವೆ. ಯಾವುದು? ರ್ಯಾಡ್ಕ್ಲಿಫ್ ರೇಖೆ. ಯಾವ ಕ್ಲಿಪ್ ಇದೆ ಇಲ್ಲಿ? ರ್ಯಾಡ್ಕ್ಲಿಫ್ ರೇಖೆ. ನಿಮಗೆ ಕ್ವಶನ್ಸ್ ಕೇಳ್ತಾರೆ, ಭಾರತ ಮತ್ತು ಪಾಕ್ ನಡುವೆ ಇರುವಂಥ ಗಡಿ ರೇಖೆ ಯಾವುದು? ಯಾವ ಗಡಿ ರೇಖೆ ಅದು? ರ್ಯಾಡ್ಕ್ಲಿಫ್ ರೇಖೆ. ಇಷ್ಟೇ ನೀವು ನೆನಪಿಟ್ಕೋರಿ. ಹಾಗಾದರೆ ಈ ರ್ಯಾಡ್ಕ್ಲಿಫ್ ರೇಖೆ ಏನಿದೆಯಲ್ಲ, ಭಾರತದೊಂದಿಗೆ ಇದು ಗಡಿ ಹೊಂದಿದೆ. ಹಾಗಾದರೆ ಇಲ್ಲಿ ನೋಡಿ ಸ್ನೇಹಿತರೆ, ಇದು ಈ ಪಾಕ್ ಏನಿದೆಯಲ್ಲ ಭಾರತದೊಂದಿಗೆ ಜಲಗಡಿನೂ ಹೊಂದಿದೆ. ಇಲ್ಲಿ ಅರೇಬಿಯನ್ ಸಿ ಇದೆ ನೋಡ್ರಿ. ನಿಮ್ಮ ಕ್ವಶನ್ಸ್ ಕೇಳ್ತಾರೆ. ಏನು ಕ್ವಶನ್ಸ್ ಕೇಳ್ತಾರೆ ಅಂದ್ರೆ, ಪಾಕಿಸ್ತಾನವು ಭಾರತದೊಂದಿಗೆ ಭೂಗಡಿ ಮಾತ್ರ ಹೊಂದಿದೆಯೋ ಅಥವಾ ಜಲಗಡಿನೂ ಹೊಂದಿದೆ ಅಂತ ಕೇಳ್ತಾರೆ. ಪಾಕಿಸ್ತಾನವು ಭಾರತದೊಂದಿಗೆ ಜಲಗಡಿನೂ ಇದೆ, ಭೂಗಡಿನೂ ಇದೆ. ಇಲ್ಲಿ ನೋಡಿ ಸ್ನೇಹಿತರೆ, ಅರೇಬಿಯನ್ ಸಿ ಏನಿದೆಯಲ್ಲ, ಈ ಅರೇಬಿಯನ್ ಸಿ ಗಡಿ ಇದೆ ನೋಡ್ರಿ. ಇಲ್ಲಿ ಜಲಗಡಿ, ಈ ನೀಲಿ ಬಣ್ಣದಲ್ಲಿ ಏನು ಕಂಡು ಬರ್ತಿತ್ತಲ್ಲ, ಇದು ಜಲಗಡಿ. ಅಂದರೆ ಭಾರತದೊಂದಿಗೆ ಇಲ್ಲಿ ಜಲಗಡಿನೂ ಹೊಂದಿದೆ, ಆಮೇಲೆ ಭೂಗಡಿಯನ್ನು ಹೊಂದಿದೆ.
ನಿಮ್ಮ ಕ್ವಶನ್ಸ್ ಕೇಳ್ಬೋದು, ನೀವು ಇಲ್ಲಿ ನೆನ್ಪಿಟ್ಕೋಬೇಕಾಗತ್ತೆ. ಸೊ ಹಿಯರ್ ದ ಪಾಕಿಸ್ತಾನ್ ಈಸ್ ಹ್ಯಾವಿಂಗ್, ಸೊ ವಾಟ್ ಈಸ್ ದ್ಯಾಟ್? ಸೊ ವಿ ಕ್ಯಾನ್ ಸೇ ದ್ಯಾಟ್ ದ ಬಾರ್ಡರ್ ಈಸ್ ಸೊ ಲ್ಯಾಂಡ್ ಮಾಸಸ್ ಬಾರ್ಡರ್ ಆ್ಯಂಡ್ ವಾಟರ್ ಬಾರ್ಡರ್, ಅಂದರೆ ಜಲಗಡಿನೂ ಇದೆ ಆಮೇಲೆ ಭೂಗಡಿನೂ ಇದೆ. ಯಾರಿಗೆ? ಪಾಕಿಸ್ತಾನಿಗೆ. ಯಾವ ರೇಖೆ ಇದೆ ಇದು? ರ್ಯಾಡ್ ಕ್ಲಿಪ್ ಇದೆ ಸ್ನೇಹಿತರೆ. ಯಾವ ಕ್ಲಿಪ್ ಇದೆ ಇದು? ರ್ಯಾಡ್ ಕ್ಲಿಪ್ ಇದೆ. ಪ್ಲೀಸ್ ರಿಮೆಂಬರ್. ಹಾಗಾದರೆ ಯಾವ ಯಾವ ರಾಜ್ಯಗಳೊಂದಿಗೆ ಪಾಕಿಸ್ತಾನದ ಗಡಿ ಇದೆ? ಯಾವ ಯಾವ ರಾಜ್ಯಗಳೊಂದಿಗೆ ಭಾರತದ ದೇಶದ ರಾಜ್ಯಗಳಾದಂಥ ಯಾವ್ಯಾವ ರಾಜ್ಯಗಳೊಂದಿಗೆ ಪಾಕಿಸ್ತಾನದ ಗಡಿ ಇದೆ? ಇಲ್ಲಿ ನೋಡಿ, ಗುಜರಾತ್ ಕಡೆಗೆ ಇದೆ. ಪ್ಲೀಸ್ ರಿಮೆಂಬರ್, ಇದನ್ನು ಕ್ವಶನ್ಸ್ ಕೇಳ್ತಾರೆ. ರಾಜಸ್ಥಾನ್, ಅತಿ ಹೆಚ್ಚು ರಾಜಸ್ಥಾನದೊಂದಿಗೆ ಗಡಿ ಹೊಂದಿದೆ. ಹೌದಾ? ಗುಜರಾತ್ ಇದೆ, ರಾಜಸ್ಥಾನ್ ಇದೆ. ನೆಕ್ಸ್ಟ್ ಇಲ್ಲಿ ಪಂಜಾಬ್ ಇದೆ ಸ್ನೇಹಿತರೆ. ಯಾವುದಿದೆ? ಪಂಜಾಬ್. ಈ ಪಂಜಾಬ್ ಏನಿದೆಯಲ್ಲ, ಒಂದು ಗುಜರಾತ್, ರಾಜಸ್ಥಾನ್ ಮತ್ತು ಪಂಜಾಬ್. ಈ ಪಂಜಾಬ್ ಹತ್ತಿರ ಸ್ನೇಹಿತರೆ ಇಲ್ಲಿ ನಮಗೆ ಏನಿದೆ ಅಂದ್ರೆ ವಾಘಾ ಬಾರ್ಡರ್ ಇದೆ. ಇಲ್ಲಿ ವಾಘಾ, ಯಾವುದು? ವಾಘಾ ಗಡಿ ಅಂತ ಕರಿತೇವೆ. ಈ ವಾಘಾ ಗಡಿ ಪಂಜಾಬ್ದ ಹತ್ತಿರ ನಮಗೆ ಕಂಡು ಬರುತ್ತೆ. ಪಾಕಿಸ್ತಾನ್ ಮತ್ತು ಭಾರತ ನಡುವೆ ಪಂಜಾಬ್, ವಾಘಾ. ನೆಕ್ಸ್ಟ್ ಇಲ್ಲಿ ಜಮ್ಮು ಕಾಶ್ಮೀರದ ಹತ್ತಿರ ಕೇಂದ್ರಾಡಳಿತ ಪ್ರದೇಶ ಇದೆ ನೋಡಿ, ಒಂದು ಕೇಂದ್ರಾಡಳಿತ ಪ್ರದೇಶ ಜಮ್ಮು ಆ್ಯಂಡ್ ಕಾಶ್ಮೀರ ಜೊತೆಗೆ ಗಡಿ ಹೊಂದಿದೆ. ನೆಕ್ಸ್ಟು ಇಲ್ಲಿ ಮೇಲೆ ನೋಡಿ ಲಡಾಖ್ ಜೊತೆಗೇನು ಇದರದ್ದು ಏನಿದೆ ಅಂದ್ರೆ ಸ್ವಲ್ಪ ಗಡಿ ಇದೆ ಸ್ನೇಹಿತರೆ ಈ ಭಾಗದಲ್ಲಿ. ಹಾಗಾಗಿ ಈಗ ನೀವು ಇದನ್ನು ಒಂದು ಸ್ವಲ್ಪ ನೆನಪಿಟ್ಕೋಬೇಕಾಗತ್ತೆ. ಯು ಶುಡ್ ರಿಮೆಂಬರ್. ಹಾಗಾದರೆ ಈ ಪಾಕಿಸ್ತಾನವು ಗುಜರಾತ್, ರಾಜಸ್ಥಾನ್, ಪಂಜಾಬ್ 3 ರಾಜ್ಯಗಳೊಂದಿಗೆ 2 ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ಗಡಿಯನ್ನು ಹೊಂದಿದೆ. ಹೌದಾ? ಇದನ್ನು ನೀವು ನೆನಪಿಟ್ಕೋಬೇಕು. ಇದನ್ನು ಕೆಲವು ಸರ್ತೆ ಕ್ವಶನ್ಸ್ ಕೇಳಿಬಿಡ್ತಾರೆ. ಬರೀ ರ್ಯಾಡ್ ಕ್ಲಿಪ್ ಅಷ್ಟೇ ಕೇಳಂಗಿಲ್ಲ ಅವರು, ಇದನ್ನು ಕೂಡ ಕ್ವಶನ್ಸ್ ಕೇಳಿಬಿಡ್ತಾರೆ. ಯಾವ ಯಾವ ರಾಜ್ಯಗಳು ಮತ್ತು ಯಾವ ಕೇಂದ್ರಾಡಳಿತ ಪ್ರದೇಶದೊಂದಿಗೆ ಪಾಕಿಸ್ತಾನದ ಗಡಿ ಇದೆ ಅಂತ ಕೇಳಿಬಿಡ್ತಾರೆ. ಅದಕ್ಕೆ ಇವುಗಳನ್ನು ಕೂಡ ನೀವು ಚೆನ್ನಾಗಿ ನೋಡ್ಕೋಬೇಕಾಗತ್ತೆ ಸ್ನೇಹಿತರೆ. ಆ್ಯಂಡ್ ಪ್ಲೀಸ್ ರಿಮೆಂಬರ್. ಇಲ್ಲಿದಿಂದ ನಾವು ಸ್ವಲ್ಪ ಮುಂದೆ ಹೋದಾಗ ನೋಡೋಣ. ಇಲ್ಲಿ ಸ್ನೇಹಿತರೆ ಇಲ್ಲಿ ಈ ಭಾಗದಲ್ಲಿ ಇಲ್ಲಿ ಅಫ್ಘಾನಿಸ್ತಾನ್ ದೇಶ ಇದೆ ನೋಡಿ. ಅಫ್ಘಾನಿಸ್ತಾನ್ ದೇಶ ಈ ಭಾಗದಲ್ಲಿ ಗಡಿ ಹೊಂದಿದೆ. ಹಾಗಾದರೆ ಅಫ್ಘಾನಿಸ್ತಾನ್ ದೇಶ ಯಾವುದು? ಅಫ್ಘಾನಿಸ್ತಾನ್ ಈ ಭಾಗದಲ್ಲಿ ಅಫ್ಘಾನಿಸ್ತಾನದ ಗಡಿ ಇದೆ ನೋಡಿ, ಅಫ್ಘಾನಿಸ್ತಾನದು. ಹಾಗಾದರೆ ಈ ಅಫ್ಘಾನಿಸ್ತಾನ್ ಭಾರತದೊಂದಿಗೆ ಗಡಿ ಹೊಂದಿದೆ. ಹಾಗಾದರೆ ಅಫ್ಘಾನಿಸ್ತಾನ್ ಮತ್ತು ಭಾರತದ ನಾವು ಗಡಿ ನೋಡಿದಾಗ ಆ ಅಫ್ಘಾನಿಸ್ತಾನ್ ಮತ್ತು ಭಾರತದ ನಾವು ಗಡಿ, ಆ ಗಡಿಗೆ ನಾವು ಏನಂತ ಕರಿತೇವೆ ಅಂದ್ರೆ ಸ್ನೇಹಿತರೆ, ಇದಕ್ಕೆ ನಾವು ಈ ಗಡಿ ರೇಖೆಗೆ ಡ್ಯೂರ್ಯಾಂಡ್, ಯಾವುದು? ಡ್ಯೂರ್ಯಾಂಡ್ ರೇಖೆ. ನಿಮ್ಮ ಕ್ವಶನ್ಸ್ ಕೇಳ್ತಾರೆ. ಭಾರತ ಮತ್ತು ಅಫ್ಘಾನಿಸ್ತಾನ ದೇಶದ ನಡುವೆ ಇರುವಂಥ ಗಡಿ ರೇಖೆ ಯಾವುದು? ಡ್ಯೂರ್ಯಾಂಡ್ ರೇಖೆ. ಯಾವ ರೇಖೆ? ಡ್ಯೂರ್ಯಾಂಡ್. ಇದನ್ನು ನೀವು ನೆನಪಿಟ್ಕೋಬೇಕು. ಪ್ಲೀಸ್ ರಿಮೆಂಬರ್ ಮೈ ಡಿಯರ್ ಫ್ರೆಂಡ್ಸ್, ದಿಸ್ ಕ್ವಶನ್ಸ್ ಇನ್ ಸಮ್ ಟೈಮ್ ಆಲ್ರೆಡಿ ದೇ ಆಸ್ಕ್ಡ್ ಇನ್ ವೇರಿಯಸ್ ಎಕ್ಸಾಮ್ಸ್, and you should remember that in between of the India and Afghanistan there is a one landmark. That landmark name is Durand. ಹೌದಾ? ಡ್ಯೂರ್ಯಾಂಡ್ ಗಡಿ ರೇಖೆ. ಈ ಡ್ಯೂರ್ಯಾಂಡ್ ಗಡಿ ರೇಖೆ ಏನಿದೆಯಲ್ಲ, ಇದು ನಾವು ಹೇಳಬಹುದು, ಈಗ ನೋಡ್ರಿ, ಇದು ಭಾರತ ಮತ್ತು ಏನಂದ್ರೆ ಸೊ ಅಫ್ಘಾನಿಸ್ತಾನ್ ನಡುವೆನೂ ಕೂಡ ಇದೆ. ಇದು ಎಷ್ಟು ಕಿಲೋಮೀಟರ್ ಇದೆ ಅಂದ್ರೆ ಸ್ನೇಹಿತರೆ, ಇದು 106 ಕಿಲೋಮೀಟರ್ ಇದೆ. ಎಷ್ಟು? 106 ಕಿಲೋಮೀಟರ್. 106 ಕಿಲೋಮೀಟರ್, 106 ಕಿಲೋಮೀಟರ್ ಇದೆ. 106 ಕಿಲೋಮೀಟರ್. ಪ್ಲೀಸ್ ರಿಮೆಂಬರ್. ಸ್ಟೇಟ್ ಬುಕ್ದಲ್ಲಿ ಕೊಟ್ಟಿರ್ತಾರೆ, ಬೇರೆ ಬೇರೆ ಬುಕ್ದಲ್ಲಿ ನಿಮಗೆ ಕೊಟ್ಟಿರ್ತಾರೆ 79, 80 ಕಿಲೋಮೀಟರ್. ಯು ಶುಡ್ ರಿಮೆಂಬರ್ ದ್ಯಾಟ್. ನೀವು ಅಪ್ಡೇಟ್ ಆಗಬೇಕಾಗತ್ತೆ, ಆ ಬುಕ್ಗಳನ್ನು ಅಪ್ಡೇಟ್ ಮಾಡಬೇಕಾಗತ್ತೆ. ಸೊ ಹೋಮ್ ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ ಡಿಕ್ಲೇರ್ ಮಾಡಿದೆ 106 ಕಿಲೋಮೀಟರ್ ಇದೆ ಅಂತ. ಹೌದಾ? ಹಾಗಾದರೆ ಅಫ್ಘಾನಿಸ್ತಾನ್ ದೇಶವು ಭಾರತದೊಂದಿಗೆ ಅತಿ ಕಡಿಮೆ ಗಡಿಯನ್ನು ಹೊಂದಿರುವಂಥ ದೇಶ, ಅತ್ಯಂತ ಚಿಕ್ಕ ಗಡಿಯನ್ನು ಹೊಂದಿರುವಂಥ ದೇಶ ಯಾವುದು? ಸೊ ನಾವು ಹೇಳ್ಬೋದು ಯಾವುದು ಹೊಂದಿದೆ ಇಲ್ಲಿ ನಮಗಂದ್ರೆ, ಇದು 106 ಕಿಲೋಮೀಟರ್ ಏನಿದೆಯಲ್ಲ ಸ್ನೇಹಿತರೆ, ಇದು ಅತಿ ಚಿಕ್ಕ ಗಡಿ. ಯಾರೊಂದಿಗೆ? ಭಾರತದೊಂದಿಗೆ. ಯಾವ ದೇಶದ್ದು? ಅಫ್ಘಾನಿಸ್ತಾನ್ ದೇಶದ್ದು. ಹಾಗಾಗಿ ಇದನ್ನು ನೀವು ನೆನಪಿಟ್ಕೋಬೇಕಾಗತ್ತೆ, ಡ್ಯೂರ್ಯಾಂಡ್ ರೇಖೆ. ನಿಮಗೆ ಕೆಲವು ಸತಿ ಕ್ವಶನ್ಸ್ ಕೇಳ್ತಾರೆ, ಹಾಗಾದರೆ ಈ ಅಫ್ಘಾನಿಸ್ತಾನ್ ದೇಶ ಏನಿದೆಯಲ್ಲ ಭಾರತದೊಂದಿಗೆ ಬರೀ ಭೂಗಡಿಯನ್ನು ಮಾತ್ರ ಹೊಂದಿದೆ. ಯಾವ ಗಡಿ? ಭೂಗಡಿ ಮಾತ್ರ ಹೊಂದಿದೆ ಸ್ನೇಹಿತರೆ. ಯಾಕಂದ್ರೆ ಇಲ್ಲಿ ಯಾವುದೇ ಜಲಭಾಗ ಇಲ್ಲ, ಬರೀ ಭೂಭಾಗ ಇದೆ. ಹಾಗಾಗಿ ಭೂಗಡಿ ಮಾತ್ರ
ಹೊಂದಿರುವಂಥ ದೇಶ ಯಾವುದಿದೆ ಅಂದ್ರೆ ನಮಗೆ ಅಫ್ಘಾನಿಸ್ತಾನ್ ಭಾರತದೊಂದಿಗೆ ಭೂಗಡಿ ಮಾತ್ರ ಹೊಂದಿರುವಂಥ ದೇಶ. ಹಾಗಾದರೆ ಭಾರತದ ಯಾವ ಒಂದು ರಾಜ್ಯವು ಅಥವಾ ಕೇಂದ್ರಾಡಳಿತ ಪ್ರದೇಶದೊಂದಿಗೆ ಗಡಿ ಹೊಂದಿದೆ? ಕೇಂದ್ರಾಡಳಿತ ಪ್ರದೇಶದೊಂದಿಗೆ ಗಡಿ ಹೊಂದಿದೆ. ಎದರ ಜೊತೆಗೆ? ಲಡಾಖ್ ಜೊತೆಗೆ. ಈ ಲಡಾಖ್ ಅನ್ನುವಂಥ ಕೇಂದ್ರಾಡಳಿತ ಪ್ರದೇಶದೊಂದಿಗೆ ಭಾರತವು ಏನಂದ್ರೆ ಭಾರತದ ಕೇಂದ್ರಾಡಳಿತ ಪ್ರದೇಶ ಏನಿದೆಯಲ್ಲ ಸ್ನೇಹಿತರೆ, ಅದರೊಂದಿಗೆ ಇದು ಗಡಿ ಹೊಂದಿದೆ. ಯಾವುದು? ಅಫ್ಘಾನಿಸ್ತಾನ. ಒಂದೇ ಒಂದು ಯಾವುದು? ಲಡಾಖ್ ಒಂದಿಗೆ. ಅದನ್ನು ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನಿಮಗೆ ಕ್ವಶನ್ಸ್ ಕೇಳ್ಬೋದು. ಇಲ್ಲಿ ಏನು ಕ್ವಶನ್ಸ್ ಕೇಳ್ತಾರೆ ಅಂದ್ರೆ ನಮಗೆ ಪಾಕಿಸ್ತಾನ್ ದೇಶ ಮತ್ತು ಈ ಅಫ್ಘಾನಿಸ್ತಾನ್ ದೇಶದ ನಡುವೆ ಏನು ರೇಖೆ ಕಂಡು ಬರ್ತಿದ್ಲ ಅದಕ್ಕೆ ಏನೆಂದು ಕರೆಯುತ್ತಾರೆ ಅಂತ ಹೇಳ್ತಾರೆ. ಇದೇ ರೇಖೆ ಹೋಗಿದೆ ನೋಡ್ರಿ ಸ್ನೇಹಿತರೆ, ಎಲ್ಲಿಂದ ಇದೇ ರೇಖೆ ಹೋಗಿದೆ ನೋಡ್ರಿ ಅಫ್ಘಾನಿಸ್ತಾನದು ಈ ರೀತಿ. ಹಾಗಾದ್ರೆ ಆ ರೇಖೆಗೆ ಏನೆಂದು ಕರೆಯುತ್ತಾರೆ? ಎಲ್ಲಿ? ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ್ ನಡುವೆ ಇರುವಂಥ ರೇಖೆಗೂ ಕೂಡ ಡ್ಯೂರ್ಯಾಂಡ್ ರೇಖೆ ಅಂತ ಕರೀತಾರೆ. ಯಾವುದು? ಡ್ಯೂರ್ಯಾಂಡ್. ಕೆಲವೊಂದು ಸರ್ತಿ ಕ್ವಶನ್ಸ್ ಕೇಳಿಬಿಡ್ತಾರೆ. ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನದ ನಡುವೆ ಇರುವಂಥ ರೇಖೆಗೆ ಏನೆಂದು ಕರೆಯುತ್ತಾರೆ? ಡ್ಯೂರ್ಯಾಂಡ್ ರೇಖೆ. ಪ್ಲೀಸ್ ರಿಮೆಂಬರ್. ಗಾಟ್ ದಿ ಪಾಯಿಂಟ್? ಇಷ್ಟು ನಿಮಗೆ ಈ ಕಡೆಗೆ ಭಾಗದ ರೇಖೆಗಳು ಗೊತ್ತಾಗಿದೆ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ನೀವು ಇದನ್ನು ಅತಿ ಕಡಿಮೆ ಗಡಿ ಹೊಂದಿರುವಂಥ ದೇಶನೂ ಕೂಡ ನೀವು ನೆನ್ಪಿಟ್ಕೋಬೇಕು, ಅದು ಅಫ್ಘಾನಿಸ್ತಾನ್. ನೆಕ್ಸ್ಟು ಈ ಕಡೆ ನಾವು ಬಂದಾಗ, ಈ ಕಡೆಗೆ ಬನ್ನಿ ಸ್ನೇಹಿತರೆ. ಈ ಕಡೆಗೆ ಬಂದಾಗ ನಮಗೆ ಇಲ್ಲಿ ಚೀನಾ ಇದೆ ನೋಡ್ರಿ. ಯಾವುದು? ಚೀನಾ. ಹಾಗಾದರೆ ನೆಕ್ಸ್ಟು ಇಲ್ಲಿ ನಮಗೆ ಭಾರತ ಇದೆ. ಭಾರತ ನಾವು ನೋಡಿದಾಗ ಇಲ್ಲಿ ಭಾರತ ಮತ್ತು ಚೀನಾದ ನಡುವೆ ಇಲ್ಲಿ ನೋಡ್ರಿ, ಇಲ್ಲಿ ಭಾರತ ಮತ್ತು ನಾವು ಚೀನಾ ಈ ಭಾಗದಲ್ಲಿ ಇಲ್ಲಿವರೆಗೆ ಮಾತ್ರ. ಇಲ್ಲಿ ಈ ಭಾಗದಲ್ಲಿ ಒಂದು ಸ್ವಲ್ಪ ನೋಡಿ, ಎಲ್ಲಿ ಅಂದ್ರೆ ನಾವು ಒಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ ಸ್ನೇಹಿತರೆ. ಈ ಭಾಗದಲ್ಲಿ ಇಲ್ಲಿದೆ ಚೀನಾ ಮತ್ತು ಭಾರತ. ಹಾಗಾದರೆ ಚೀನಾ ಯಾವ್ಯಾವ ಇದರ ಜೊತೆಗೆ ಗಡಿ ಹೊಂದಿದೆ ನೋಡ್ರಿ. ಇಲ್ಲಿ ನಮಗೆ ಲಡಾಖ್ ಜೊತೆಗೆ ಇದೆ ಇದರ ಗಡಿ, ಲಡಾಖ್. ಆಮೇಲೆ ಹಿಮಾಚಲ ಪ್ರದೇಶ ಸ್ನೇಹಿತರೆ. ಯಾವುದು? ಹಿಮಾಚಲ. ಯಾವ ಪ್ರದೇಶ ಇದೆ? ಹಿಮಾಚಲನೂ ಕೂಡ ಇದೆ. ಯಾವುದಿದೆ? ಹಿಮಾಚಲ. ಯಾವುದು ಪ್ರದೇಶ ಇದೆ? ಹಿಮಾಚಲ. ಈ ಭಾಗದಲ್ಲಿ ನಮಗೆ ಹಿಮಾಚಲ. ಆಮೇಲೆ ಉತ್ತರಾಖಂಡ ಜೊತೆಗೆ ಗಡಿ ಇದೆ. ಯು ಬರಿತೀನಿ ನೋಡ್ರಿ, ಉತ್ತರಾಖಂಡ. ಆಮೇಲೆ ನೆಕ್ಸ್ಟ್ ಅಲ್ಲಿಂದ ಬಂದೇವು ಅಂದ್ರೆ ಇಲ್ಲಿ ಸಿಕ್ಕಿಂ ಜೊತೆಗೆ ಸ್ವಲ್ಪ ಗಡಿ ಇದೆ ನೋಡ್ರಿ. ಯಾರ ಜೊತೆ? ಸಿಕ್ಕಿಂ. ಯಾರ್ಯಾರ ಜೊತೆ ಗಡಿ ಇದೆ ನೋಡ್ರಿ? ಉತ್ತರಾಖಂಡ, ಹಿಮಾಚಲ ಪ್ರದೇಶ್. ನೆಕ್ಸ್ಟು ಇಲ್ಲಿದಿಂದ ಅರುಣಾಚಲ ಪ್ರದೇಶ ಜೊತೆಗೇನು ಇದೆ ನೋಡ್ರಿ. ಎದರ ಜೊತೆಗೆ? ಅರುಣಾಚಲ ಪ್ರದೇಶ. ಇಲ್ಲಿ ಈ ಭಾಗದಲ್ಲಿನೂ ಗಡಿ ಇದೆ ಎದರದು, ಇಲ್ಲಿನೂ ಗಡಿ ಇದೆ. ಇಷ್ಟು ರಾಜ್ಯಗಳೊಂದಿಗೆ ಏನಿದಾವಂದ್ರೆ ಗಡಿ, ಒಂದು ಕೇಂದ್ರಾಡಳಿತ ಪ್ರದೇಶ. ಸರಿಯಾಗಿ ನೋಡ್ರಿ, ಚೀನಾದು ಯಾರ್ಯಾರೊಂದಿಗೆ ಗಡಿ ಇದೆ ಅಂದ್ರೆ ಲಡಾಖ್, ಹಿಮಾಚಲ ಪ್ರದೇಶ್, ಉತ್ತರಾಖಂಡ, ಆಮೇಲೆ ಸಿಕ್ಕಿಂ, ಆಮೇಲೆ ಅರುಣಾಚಲ ಪ್ರದೇಶ ಸ್ನೇಹಿತರೆ. ಯಾವುದು? ಅರುಣಾಚಲ ಪ್ರದೇಶ್. ಇದನ್ನು ನೀವು ಭಾಳ ಚೆನ್ನಾಗಿ ಒಂದು ಸ್ವಲ್ಪ ನೆನ್ಪಿಟ್ಕೋಬೇಕಾಗತ್ತೆ. ಪ್ಲೀಸ್ ರಿಮೆಂಬರ್, ಲಡಾಖ್ ಜೊತೆ ಇದೆ ಹಿಮಾಚಲ ಪ್ರದೇಶ್, ಉತ್ತರಾಖಂಡ, ನೆಕ್ಸ್ಟು ಸಿಕ್ಕಿಂ, ನೆಕ್ಸ್ಟು ಅರುಣಾಚಲ ಪ್ರದೇಶ್. ಇಲ್ಲಿವರೆಗೆ ಗಡಿ ಇದೆ ನೋಡ್ರಿ. ಹಾಗಾದರೆ ಈ ದೇಶ ಮತ್ತು ಭಾರತ ದೇಶ, ಚೀನಾ ಮತ್ತು ಭಾರತ ದೇಶದ ನಡುವೆ ಇರುವಂಥ ರೇಖೆಗೆ ನಾವು ಮ್ಯಾಕ್ಮೋಹನ್ ರೇಖೆ ಅಂತ ಕರಿತೇವೆ. ಯಾವ ರೇಖೆ ಇದು? ಮ್ಯಾಕ್ಮೋಹನ್. ಯಾವುದು? ಮ್ಯಾಕ್ಮೋಹನ್ ಅಂತ ಕರಿತೇವೆ ಸ್ನೇಹಿತರೆ. ಮ್ಯಾಕ್ಮೋಹನ್ ಲೈನ್. ಮ್ಯಾಕ್ಮೋಹನ್ ಯಾರ್ಯಾರ ನಡ್ಬಾರಕ? ಚೀನಾ ಮತ್ತು ಭಾರತ ದೇಶ. ಚೀನಾ ಮತ್ತು ಭಾರತ ದೇಶದ ನಡುವೆ ಇರುವಂಥ ರೇಖೆಗೆ ನಾವು ಏನಂತ ಕರೆದೇವು ಅಂದರೆ ಮ್ಯಾಕ್ಮೋಹನ್. ಇದನ್ನು ಕೂಡ ಭೂಗಡಿಯನ್ನು ಹೊಂದಿರುವಂಥ ದೇಶ. ಯಾವ ಗಡಿ? ಬರೀ ಭೂಗಡಿ, ಇಲ್ಲಿ ಯಾವುದು ಜಲಭಾಗ ಇಲ್ಲ. ಹೌದಾ? ನಿಮ್ಮ ಕ್ವಶನ್ ಕೇಳ್ತಾರೆ, ಮ್ಯಾಕ್ಮೋಹನ್ ರೇಖೆ ಯಾವ ಎರಡು ದೇಶಗಳ ನಡುವೆ ಕಂಡು ಬರುತ್ತದೆ? ನಂಬರ್ ಆಫ್ ಟೈಮ್ ದೇ ಆಸ್ಕ್ಡ್ ಕ್ವಶನ್ಸ್. ಹೌದಾ? ಸಿವಿಲ್ PSIದಲ್ಲಿನೂ ಕೇಳಿದ್ದಾರೆ, PC ಒಳಗೂ ಕೇಳಿದ್ದಾರೆ, ಆಮೇಲೆ FDA SDದಲ್ಲಿನೂ ಕೇಳಿದ್ದಾರೆ ಸ್ನೇಹಿತರೆ. ಮತ್ತೆ ಇಲ್ಲಿ ಯಾವ್ಯಾವ ರಾಜ್ಯಗಳು ಇದಾವೆ ನೋಡ್ರಿ. ಉತ್ತರಾಖಂಡ, ಹಿಮಾಚಲ ಪ್ರದೇಶ್, ನೆಕ್ಸ್ಟು ಸಿಕ್ಕಿಂ, ನೆಕ್ಸ್ಟು ಅರುಣಾಚಲ ಪ್ರದೇಶ್. ಇವುಗಳೊಂದಿಗೆ ಇದರ ಗಡಿ ಕಂಡು ಬರುತ್ತೆ. ಇದನ್ನು ನೀವು ನೆನ್ಪಿಟ್ಕೋಬೇಕು. ನಾನು ಯಾಕೆ ಈ ರಾಜ್ಯಗಳನ್ನು ಹೇಳ್ತಾ ಇದ್ದೀನಿ ಅಂದ್ರೆ ನೆಕ್ಸ್ಟ್ ಸ್ಟೆಪ್ದಲ್ಲಿ ನಿಮಗೆ ಬರುವಂಥ ದಿನದಲ್ಲಿ ಎಲ್ಲರಿಗೂ ಗಡಿಗಳು ಗೊತ್ತಿದ್ದಾವೆ, ರಾಜ್ಯಗಳನ್ನು ಹಾಕಿ ಕ್ವಶನ್ಸ್ ಕೇಳ್ತಾರೆ ಸ್ನೇಹಿತರೆ. ಅದಕ್ಕೆ ನೀವು ಅದನ್ನು ನೆನ್ಪಿಟ್ಕೋಬೇಕಾಗತ್ತೆ. ಓಕೆ, ನೆಕ್ಸ್ಟು
ಇಲ್ಲಿ ನಮಗೆ ಈ ಚೀನಾ ದೇಶವು ಭಾರತದೊಂದಿಗೆ ಯಾವ ಗಡಿ ಮಾತ್ರ ಹೊಂದಿದೆ? ಭೂಗಡಿ ಮಾತ್ರ ಹೊಂದಿದೆ. ನೆಕ್ಸ್ಟ್ ಇಲ್ಲಿದಿಂದ ನಮಗೆ ಮುಂದೆ ಬಂದಾಗ ಸ್ನೇಹಿತರೆ ಇಲ್ಲಿ ಇದೇ ಭಾಗದಲ್ಲಿ ನಾವು ನೋಡಿದಾಗ ಇಲ್ಲಿ ನಮಗೆ ನೇಪಾಳದನ್ನು ಕೂಡ ಭಾರತದೊಂದಿಗೆ ಗಡಿ ಇದೆ. ಇದು ಮುಕ್ತ ಗಡಿ ನಾವು ಅಂತ ಕರಿತೇವೆ. ಯಾವುದು? ನೇಪಾಳ. ಹಾಗಾದರೆ ಈ ನೇಪಾಳ ಭಾರತದೊಂದಿಗೆ ಮುಕ್ತ ಗಡಿ ಅದಕ್ಕೆ ಕರಿತೇವೆ ನಾವು. ಮುಕ್ತ ಗಡಿ ಯಾವುದು? ನೇಪಾಳ ದೇಶದ್ದು ಈ ಭಾಗದಲ್ಲಿ ಇದೆ ನೋಡ್ರಿ, ಈ ಭಾಗದಲ್ಲಿ. ಹಾಗಾದರೆ ಇಲ್ಲಿ ನೇಪಾಳ ಯಾರ್ಯಾರೊಂದಿಗೆ ಗಡಿ ಹೊಂದಿದೆ ನೋಡ್ರಿ? ಉತ್ತರಾಖಂಡ, ಆಮೇಲೆ ನೆಕ್ಸ್ಟ್ ಸ್ನೇಹಿತರೆ ಉತ್ತರಾಖಂಡ ಆಗಿರ್ಬೋದು, ಉತ್ತರ ಪ್ರದೇಶ್. ನೆಕ್ಸ್ಟ್ ಬಿಹಾರ್ ಎದರೊಂದಿಗೆ ಇದೆ? ಬಿಹಾರ್. ನೆಕ್ಸ್ಟ್ ನಾವು ಇಲ್ಲಿದಿಂದ ಬಿಹಾರ್ ಆಯ್ತಂದ್ರೆ ನಾವು ಏನು ಹೇಳ್ಬೋದು ಅಂದ್ರೆ ಪಶ್ಚಿಮ ಬೆಂಗಾಲ್ ಮತ್ತು ಸಿಕ್ಕಿಂ ಯಾರ್ಯಾರೊಂದಿಗೆ ಇದೆ ಇದರ ಗಡಿ? ನೇಪಾಳದು, ಉತ್ತರಾಖಂಡ, ಆಮೇಲೆ ಉತ್ತರ ಪ್ರದೇಶ್, ಬಿಹಾರ್, ಆಮೇಲೆ ನೆಕ್ಸ್ಟ್ ಇಲ್ಲಿದಿಂದ ಪಶ್ಚಿಮ ಬೆಂಗಾಲ್, ಸಿಕ್ಕಿಂ. ಸ್ನೇಹಿತರೆ ಇದನ್ನ ನೆನ್ಪಿಟ್ಕೊಳ್ಳಿ, ಪ್ಲೀಸ್ ರಿಮೆಂಬರ್. ಎದರೊಂದಿಗೆ ಗಡಿ ಇದೆ? ಉತ್ತರಾಖಂಡ, ಆಮೇಲೆ ಉತ್ತರ ಪ್ರದೇಶ್, ಆಮೇಲೆ ಬಿಹಾರ್, ನೆಕ್ಸ್ಟ್ ಪಶ್ಚಿಮ ಬೆಂಗಾಲ್ ಮತ್ತು ಸಿಕ್ಕಿಂ. ಇದರ ಜೊತೆಗೆ ಗಡಿ ಇದ್ದಾವೆ. ಯಾವುದೋ ಉತ್ತರಾಖಂಡ ಆಗಿರ್ಬೋದು, ಉತ್ತರ ಪ್ರದೇಶ್ ಆಗಿರ್ಬೋದು ಸ್ನೇಹಿತರೆ, ಬಿಹಾರ್ ಇದೆ, ಪಶ್ಚಿಮ ಬೆಂಗಾಲ್ ಇದೆ, ಸಿಕ್ಕಿಂ ಇದೆ. ಇದನ್ನು ನೀವು ನೆನ್ಪಿಟ್ಕೋರಿ. ಹೌದಾ? ನೆಕ್ಸ್ಟು ಇಲ್ಲಿದಿಂದ ನಾವು ನೋಡಿದಾಗ ನಮ್ಮ ನೆರೆಯ ದೇಶ ಭೂತಾನ್ ಕೂಡ ಇದೆ ಇಲ್ಲಿ. ಯಾವುದು? ಭೂತಾನ್. ಇದನ್ನು ಕೂಡ ನಮ್ಮ ಜೊತೆಗೆ ಮುಕ್ತ ಗಡಿಯನ್ನು ಹೊಂದಿರುವಂಥ ದೇಶ. ಯಾವುದು? ಭೂತಾನ್. ಹಾಗಾದರೆ ಈ ಭೂತಾನ್ ದೇಶ ಏನಿದೆಯಲ್ಲ ಸ್ನೇಹಿತರೆ, ಈ ಭೂತಾನ್ ದೇಶ ಏನಿದೆಯಲ್ಲ ಈ ಭಾಗದಲ್ಲಿ, ಇದನ್ನು ನೀವು ಒಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಭೂತಾನ್ ದೇಶ ಯಾವ ದೇಶ? ಭೂತಾನ್. ಹಾಗಾದರೆ ಈ ಭೂತಾನ್ ದೇಶ ಎದರೊಂದಿಗೆ ಗಡಿ ಇದೆ ನೋಡ್ರಿ? ನಮ್ಮದು ಸಿಕ್ಕಿಂ, ಈ ಕಡೆಗೆ ಸಿಕ್ಕಿಂ, ಈ ಕಡೆಗೆ ಬಂದಾಗ ಪಶ್ಚಿಮ ಬೆಂಗಾಲ್, ಆಮೇಲೆ ಅಸ್ಸಾಂ, ನೆಕ್ಸ್ಟು ಅರುಣಾಚಲ್ ಪ್ರದೇಶ್. ಯಾರ್ಯಾರೊಂದಿಗೆ ಗಡಿ ಇದೆ ಇದು? ಪ್ಲೀಸ್ ರಿಮೆಂಬರ್ ದ್ಯಾಟ್ ಸಿಕ್ಕಿಂ ಜೊತೆಗೆ ಗಡಿ ಇದೆ ಭೂತಾನ್ದು, ಆಮೇಲೆ ಪಶ್ಚಿಮ ಬೆಂಗಾಲ್ ಜೊತೆಗೆ ಗಡಿ ಇದೆ, ಅಸ್ಸಾಂ ಜೊತೆಗೆ ಇದೆ, ಆಮೇಲೆ ಅರುಣಾಚಲ್ ಪ್ರದೇಶ್ ಜೊತೆಗೆ ಇದೆ. ಸೊ ಈ ನೇಪಾಳ ಆಮೇಲೆ ಭೂತಾನ್ ಕೂಡ ಭಾರತದೊಂದಿಗೆ ಭೂಗಡಿಯನ್ನು ಮಾತ್ರ ಹೊಂದಿದ್ದಾವೆ. ಯಾವ ಗಡಿ? ಭೂಗಡಿ ಮಾತ್ರ ಹೊಂದಿದ್ದಾವೆ ಸ್ನೇಹಿತರೆ. ಯಾವ ಗಡಿ ಇದ್ದಾವೆ? ಭೂಗಡಿ. ಹಾಗಾಗಿ ಈ ಭೂಗಡಿಯನ್ನು ಹೊಂದಿರುವಂಥದ್ದು ನೀವು ನೆನ್ಪಿಟ್ಕೋಬೇಕು. ಭೂಗಡಿ ಹೊಂದಿರುವಂಥ ದೇಶಗಳು ಯಾವತ್ತು ಕೇಳ್ತಾರೆ? ಅದಕ್ಕೆ ಇವೆರಡು ದೇಶಗಳು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಈ ಕಡೆ ನಾವು ಬಂದಾಗ, ಈ ಕಡೆಗೆ ಬಂದಾಗ ಸೊ ನಾವೇನು ನೋಡಬೇಕಾಗಿದೆ ಅಂದರೆ ಸ್ನೇಹಿತರೆ, ಇಲ್ಲಿ ಮಯನ್ಮಾರ್ ದೇಶ ಇದೆ. ಯಾವ ದೇಶ ಇದೆ ಇಲ್ಲಿ ನಮಗೆ? ಮಯನ್ಮಾರ್. ಹಾಗಾದರೆ ಈ ಭಾಗದಲ್ಲಿ ಏನಿದೆಯಲ್ಲ ಮಯನ್ಮಾರ್ ದೇಶ, ಇದು ಭಾರತದೊಂದಿಗೆ ಎರಡೂ ಗಡಿ ಹೊಂದಿದೆ. ಮಯನ್ಮಾರ್ ದೇಶ ಭಾರತದೊಂದಿಗೆ ಜಲಗಡಿನೂ ಹೊಂದಿದೆ. ಯಾವ ಗಡಿ? ಜಲಗಡಿ ಹೊಂದಿದೆ ಸ್ನೇಹಿತರೆ. ಅದರ ಜೊತೆಗೆ ಭೂಗಡಿಯನ್ನು ಹೊಂದಿದೆ. ಈ ಕಡೆಗೆ ಭೂಗಡಿ ಇದೆ, ಈ ಕಡೆಗೆ ಜಲಗಡಿ ಇದೆ. ಹೌದಾ? ಇಲ್ಲಿ ಬೇ ಆಫ್ ಬೆಂಗಾಲ್ ಇದೆ ನೋಡ್ರಿ, ಬಂಗಾಳ ಕೊಲ್ಲಿ. ಹೌದಾ? ಈ ಭಾಗದಲ್ಲಿ ಜಲಗಡಿ ಇದೆ, ಈ ಭಾಗದಲ್ಲಿ ಭೂಗಡಿ ಇದೆ. ಗಾಟ್ ದಿ ಪಾಯಿಂಟ್? ಹಾಗಾದರೆ ಯಾವ ದೇಶ? ಮಯನ್ಮಾರ್ ದೇಶ. ಯಾವ ದೇಶ? ಮಯನ್ಮಾರ್ ದೇಶ. ಈ ಮಯನ್ಮಾರ್ ದೇಶ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಮಯನ್ಮಾರ್ ದೇಶವು ಭಾರತದೊಂದಿಗೆ ಯಾವ ಗಡಿಯನ್ನು ಹೊಂದಿದೆ ಅಂತ ಕೇಳ್ತಾರೆ. ಜಲಗಡಿ ಮತ್ತು ಭೂಗಡಿಯನ್ನು ಹೊಂದಿರುವಂತಹ ದೇಶ ಸ್ನೇಹಿತರೆ. ಗಾಟ್ ದಿ ಪಾಯಿಂಟ್? ಹಾಗಾದರೆ ಈ ಮಯನ್ಮಾರ್ ದೇಶ ಯಾವ್ಯಾವ ನಮ್ಮ ರಾಜ್ಯಗಳೊಂದಿಗೆ ಗಡಿಯನ್ನು ಹೊಂದಿದೆ ನೋಡ್ರಿ. ಇದನ್ನು ನಾವು ನೋಡಿದಾಗ ಇದು ನಮ್ಮದು ಅರುಣಾಚಲ ಪ್ರದೇಶ ಸ್ನೇಹಿತರೆ. ಅರುಣಾಚಲ ಪ್ರದೇಶ್ ಯಾವುದು? ಅರುಣಾಚಲ ಪ್ರದೇಶದೊಂದಿಗೆ ಇದರ ಗಡಿ ಇದೆ. ನಾಗಾಲ್ಯಾಂಡ್ ಜೊತೆಗೆ ಇದರ ಗಡಿ ಇದೆ. ಎದರ ಜೊತೆಗೆ? ನಾಗಾಲ್ಯಾಂಡ್. ಆಮೇಲೆ ನಾವು ಮಣಿಪುರ್, ಯಾವುದು? ಮಣಿಪುರ್. ಆಮೇಲೆ ಮಿಜೋರಾಂ ಸ್ನೇಹಿತರೆ. ಯಾವುದು? ಮಿಜೋರಾಂ. ಅರುಣಾಚಲ ಆಗಿರ್ಬೋದು, ನಾಗಾಲ್ಯಾಂಡ್ ಆಗಿರ್ಬೋದು, ಮಣಿಪುರ್ ಆಗಿರ್ಬೋದು, ಈಗ ನೋಡ್ರಿ ಮಿಜೋರಾಂ. ಹೌದಾ? ಸೊ ಅರುಣಾಚಲ ಪ್ರದೇಶ ಇದೆ, ನಾಗಾಲ್ಯಾಂಡ್ ಇದೆ, ಮಣಿಪುರ್ ಇದೆ, ಮಿಜೋರಾಂ ಇದೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಅರುಣಾಚಲ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ ಇದರೊಂದಿಗೆ ಈ ಮಯನ್ಮಾರ್ ದೇಶ ಗಡಿಯನ್ನು ಹೊಂದಿದೆ. ಹಾಗಾಗಿ ಈ ಕಡೆಗೆ ಬಂಗಾಳ ಕೊಲ್ಲಿಯ ಜಲಭಾಗತ್ತಾಗಿದೆ ಇದಕ್ಕೆ. ಹಾಗಾಗಿ ನಾವು ಇಲ್ಲಿ ಎರಡೂ ಗಡಿಯನ್ನು, ಭೂಗಡಿ ಮತ್ತು ಜಲಗಡಿಯನ್ನು ಹೊಂದಿರುವಂಥ ದೇಶ ಅಂತ ನಾವು ಕರಿತೇವೆ. ಗಾಟ್ ದ ಪಾಯಿಂಟ್?
ಸೊ ಇಷ್ಟು ಆದಮೇಲೆ ನಮಗೆ ಇಲ್ಲಿದಿಂದ ಮುಂದೆ ನಾವು ಹೋಗಬೇಕಾಗತ್ತೆ. ಮುಂದೆ ಹೋದಾಗ ನೋಡಿ ಸ್ನೇಹಿತರೆ, ಇಲ್ಲಿ ನೆಕ್ಸ್ಟ್ ದೇಶ ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗತ್ತೆ, ಅವರ್ ನೇಬರಿಂಗ್ ಕಂಟ್ರಿ. ಅದನ್ನು ಕೂಡ ನಮ್ಮ ಜೊತೆಗೆ ಇಲ್ಲಿ ಬಾಂಗ್ಲಾದೇಶ ಇದೆ ನೋಡ್ರಿ. ಯಾವ ದೇಶ? ಬಾಂಗ್ಲಾ. ಸೊ ದಿಸ್ ಬಾಂಗ್ಲಾ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಈ ಬಾಂಗ್ಲಾದೇಶನು ಕೂಡ ನಮಗೆ ಈ ರೀತಿ ಗಡಿ ಹೊಂದಿದೆ ನೋಡ್ರಿ. ಇಲ್ಲಿ ಯಾವ ರೀತಿ ಗಡಿ ಹೊಂದಿದೆ ಅಂದ್ರ ಈ ರೀತಿ ಗಡಿ ಹೊಂದಿದೆ. ಇದನ್ನು ಕೂಡ ಭೂಗಡಿ ಮತ್ತು ಜಲಗಡಿ ಎರಡನ್ನೂ ಹೊಂದಿದೆ ಬಾಂಗ್ಲಾದೇಶ್. ನಿಮ್ಮ ಕ್ವಶನ್ಸ್ ಕೇಳ್ತಾರೆ. ಅದು ನಮಗೆ ಈ ಪರ್ಟಿಕ್ಯುಲರ್ ಇದಕ್ಕೆ ನೇಮ್ ಕೊಟ್ಟಿಲ್ಲ, ಬಟ್ ನೇಮ್ ಇತ್ತಂದ್ರೆ ನಾನು ಹೇಳ್ತಿದ್ದೆ. ಅದಕ್ಕೆ ನಿಮಗೆ ಬಾಂಗ್ಲಾದೇಶ್ ಭಾರತದೊಂದಿಗೆ ಯಾವ ಗಡಿ ಹೊಂದಿದೆ ಅಂತ ಕೇಳಿದಾಗ ಜಲಗಡಿ ಮತ್ತು ಭೂಗಡಿ ಅಂತ ಹೇಳಬೇಕು ನೀವು. ಯಾವ ಗಡಿ? ಜಲಗಡಿ ಮತ್ತು ಭೂಗಡಿ. ಹಾಗಾದ್ರೆ ಬಾಂಗ್ಲಾದೇಶ್ ಬಂಗಾಳ ಕೊಲ್ಲಿಯೊಂದಿಗೇನು ಗಡಿ ಇದೆ, ಈ ಕಡೆ ಭೂಗಡಿನೂ ಇದೆ. ಈಗ ಬಾಂಗ್ಲಾದೇಶ್ ಸ್ನೇಹಿತರೆ 4096 ಕಿಲೋಮೀಟರ್ ಭಾರತದೊಂದಿಗೆ ಗಡಿಯನ್ನು ಹೊಂದಿದೆ. 4096 ಕಿಲೋಮೀಟರ್. ಎಷ್ಟು? 4096 ಕಿಲೋಮೀಟರ್ ಈ ಬಾಂಗ್ಲಾದೇಶ ಭಾರತದೊಂದಿಗೆ ಗಡಿಯನ್ನು ಹೊಂದಿರುವಂಥ ದೇಶ. ಹಾಗಾದರೆ ನೀವು ನೆನಪಿಟ್ಕೋಬೇಕಾಗತ್ತೆ, ಬಾಂಗ್ಲಾದೇಶವು ಭಾರತದೊಂದಿಗೆ ಅತಿ ಹೆಚ್ಚು ಉದ್ದದ ಗಡಿಯನ್ನು ಹೊಂದಿರುವಂಥ ದೇಶ. This country is having highest border with India. Which country? बांग्ला. हौदा? आप लोगों को समझ में आ रहा है नहीं क्या यार? Are you getting what I am saying here? So please remember what I am saying here. So समझ में तो आना चाहिए सब लोगों को. So that's why I am telling here. Please remember. ಇದನ್ನು ನೀವು 4096 ಕಿಲೋಮೀಟರ್ ಇದು ಗಡಿ ಇದೆ ಯಾರ ಜೊತೆಗೆ? ಬಾಂಗ್ಲಾದೇಶದ ಜೊತೆಗೆ. ಯಾರ್ದು? ಭಾರತ ದೇಶದ್ದು. ಹಾಗಾದ್ರೆ ಇದಕ್ಕೆ ನಾವು ಬಾಂಗ್ಲಾದೇಶವು ಜಲಗಡಿ ಮತ್ತು ಭೂಗಡಿ ಎರಡನ್ನೂ ಹೊಂದಿದೆ ಸ್ನೇಹಿತರೆ. ಈಗ ಬಾಂಗ್ಲಾದೇಶ್ ಯಾವ್ಯಾವ ನಮ್ಮ ರಾಜ್ಯದೊಂದಿಗೆ ಗಡಿ ಹೊಂದಿದೆ ಅಂದ್ರ ತ್ರಿಪುರಾ. ನೆನ್ಪಿಟ್ಕೋರಿ, ಯಾವುದು? ತ್ರಿಪುರಾ. ಆಮೇಲೆ ಮೇಘಾಲಯ, ತ್ರಿಪುರಾ ಆಗಿರ್ಬೋದು, ಮೇಘಾಲಯ ಆಗಿರ್ಬೋದು. ಆಮೇಲೆ ನೆಕ್ಸ್ಟು ಅಸ್ಸಾಂ ಜೊತೆಗೇನು ಗಡಿ ಇದೆ ಸ್ನೇಹಿತರೆ. ಯಾವ್ದ್ರ ಜೊತೆಗೆ? ಅಸ್ಸಾಂ. ಆಮೇಲೆ ಪಶ್ಚಿಮ ಬೆಂಗಾಲ್. ಯಾವುದು? ಪಶ್ಚಿಮ ಬೆಂಗಾಲ್. ಇದನ್ನು ನೀವು ನೆನ್ಪಿಟ್ಕೋರಿ. ತ್ರಿಪುರಾ, ಮೇಘಾಲಯ, ತ್ರಿಪುರಾ ಜೊತೆಗೆ ಗಡಿ ಇದೆ ನಮ್ಮದು ಬಾಂಗ್ಲಾದೇಶದು. ಆಮೇಲೆ ನೆಕ್ಸ್ಟು ಮೇಘಾಲಯ, ಅಸ್ಸಾಂ ಮತ್ತು ಪಶ್ಚಿಮ ಬೆಂಗಾಲ್. ಯು ಶುಡ್ ರಿಮೆಂಬರ್. ಇವು ಎಲ್ಲ ಜೊತೆಗೆ ಯಾರ್ದು ಗಡಿ ಇದೆ ಅಂದ್ರೆ ಈ ಬಾಂಗ್ಲಾದೇಶದ. ಹಾಗಾದರೆ ಇಲ್ಲಿದೆ ನೋಡಿ ನಮಗೆ. ನೆಕ್ಸ್ಟ್ ಬರೀ ಭಾರತ ದೇಶದೊಂದಿಗೆ ಜಲಗಡಿಯನ್ನು ಹೊಂದಿರುವಂಥ ದೇಶಗಳು ಯಾವುವು? ಒನ್ಲಿ ಸೊ ದಿಸ್ ವಿ ಕ್ಯಾನ್ ಸೇ ದ್ಯಾಟ್ ಜಲಗಡಿ ಅಂದ್ರೆ ಹಿಯರ್ ವಿ ಕ್ಯಾನ್ ಮೆನ್ಷನ್ ದ್ಯಾಟ್ ಒನ್ಲಿ ಸೊ ವಾಟರ್ ಲ್ಯಾಂಡ್ ಮಾರ್ಕ್. ಹಾಗಾದರೆ ಈಗ ಬರೀ ಜಲಗಡಿಗಳನ್ನು ನಾವು ನೋಡಿದಾಗ ಸ್ನೇಹಿತರೆ ಇಲ್ಲಿ ನಮಗೆ ಶ್ರೀಲಂಕಾ ಇದೆ ನೋಡ್ರಿ. ಯಾವುದು? ಶ್ರೀಲಂಕಾ. ಕಾಣ್ತಾ ಇದೆಯಾ? ಶ್ರೀಲಂಕಾ ಒನ್ ಐಲ್ಯಾಂಡ್. ಅದು ಯಾಕೆ ಬೇರ್ಪಟ್ಟಿದೆ ಅಂತ ನಾವು ನೋಡೋಣ. ಈ ಶ್ರೀಲಂಕಾ ಮತ್ತು ಇಲ್ಲಿ ನಮಗೆ ಭಾರತ ದೇಶ ಈ ಕಡೆಗೆ ಇದೆ. ಈ ಶ್ರೀಲಂಕಾ ಮತ್ತು ಭಾರತ ದೇಶದ ನಡುವೆ ನಮಗೆ ಏನಿದೆ ಅಂದ್ರೆ ಈ ಭಾಗದಲ್ಲಿ ಜಲಗಡಿ ಇದೆ. ಯಾವ ಗಡಿ? ಜಲಗಡಿ. ಸೊ ಈ ಜಲಗಡಿ ಬರೀ ಜಲಗಡಿಯನ್ನು ಹೊಂದಿರುವಂಥ ದೇಶ ಯಾವುದತ್ ನಮಗೆ ಕೇಳಿದಾಗ ಶ್ರೀಲಂಕಾ ಅಂತ ಹೇಳಬೇಕಾಗತ್ತೆ. ವಿ ವಾಂಟ್ ಟು ಸೇ ದ್ಯಾಟ್ ಶ್ರೀಲಂಕಾ. ಯಾವುದು? ಶ್ರೀಲಂಕಾ. ಹಾಗಾದರೆ ಭಾರತ ಮತ್ತು ಶ್ರೀಲಂಕಾದ ನಡುವೆ ಒಂದು ಜಲಸಂಧಿನೂ ಕೂಡ ಇದೆ. ಇಲ್ಲಿ ಯಾವ ಜಲಸಂಧಿ ಇದೆ ಅಂದ್ರೆ ಸ್ನೇಹಿತರೆ ಇಲ್ಲಿ ಪಾಕ್ ಜಲಸಂಧಿ ಇದೆ. ಯಾವುದು? ಪಾಕ್ ಜಲಸಂಧಿ. ಇದು ಎಷ್ಟೋ ಕನ್ಸರ್ತೆ ಕ್ವಶನ್ಸ್ ಕೇಳಿದ್ದಾರೆ. ಪಾಕ್ ಜಲಸಂಧಿ ಯಾವ ಎರಡು ದೇಶಗಳ ನಡುವೆ ಕಂಡು ಬರುತ್ತದೆ? ಅವಾಗ ಎಲ್ಲರೂ ಏನಂದ್ರೆ ಪಾಕ್ ಅಂತ ಬಂದಾಗ ಪಾಕಿಸ್ತಾನ್ ಮತ್ತು ಭಾರತದ ನಡುವೆ ಮೆನ್ಷನ್ ಮಾಡಿಬಿಡ್ತಾರೆ. ದಟ್ ಈಸ್ ನಾಟ್ ಕರೆಕ್ಟ್ ಮೈ ಡಿಯರ್ ಫ್ರೆಂಡ್ಸ್. ದಟ್ ಈಸ್ ದ ಇನ್ ಬಿಟ್ವೀನ್ ಆಫ್ ದಿ ಶ್ರೀಲಂಕಾ ಅಂಡ್ ಇಂಡಿಯಾ. ಗಾಟ್ ದಿ ಪಾಯಿಂಟ್? ಸೊ ಪಾಕ್ ಅನ್ನುವಂಥ ಜಲಸಂಧಿ ಇದೆ ಯಾರ ನಡಬಾರಕ? ಶ್ರೀಲಂಕಾ ಮತ್ತು ಭಾರತದ ನಡುವೆ. ಹಾಗಾದರೆ ನೀವು ಇಲ್ಲಿ ಇಷ್ಟೇ ನೆನ್ಪಿಟ್ಕೋಬೇಕು, ಶ್ರೀಲಂಕಾ ಮತ್ತು ಭಾರತದ ನಡುವೆ ಜಲಗಡಿ ಇದೆ. ಬರೀ ಜಲಗಡಿಯನ್ನು ಹೊಂದಿರುವಂಥ ದೇಶ ಇದು. ಯಾವುದು? ಶ್ರೀಲಂಕಾ. ಹಾಗಾದರೆ ಯಾವ ಜಲಗಡಿ ಇಲ್ಲಿ ಯಾವುದು ಒಂದು ಜಲಸಂಧಿ ಇದೆ ಅಂದ್ರೆ ನಮಗೆ ಪಾಕ್ ಜಲಸಂಧಿ. ಜಲಸಂಧಿ ಅಂದ್ರೆ ಸ್ನೇಹಿತರೆ ಸ್ಟೇಟ್ಸ್ ಅಂತ ಕರಿತೇವೆ. ಹಾಗಾದರೆ ಈ ಜಲಸಂಧಿ ಅಂದರೆ ಎರಡು ಭೂಭಾಗಗಳನ್ನು ಪ್ರತ್ಯೇಕ ಮಾಡುವ ಜಲಭಾಗ. ಹಾಗಾದರೆ ಭಾರತ ಮತ್ತು ಶ್ರೀಲಂಕಾವನ್ನು ಪ್ರತ್ಯೇಕ ಮಾಡಿದೆಯಾ? ಜಲಭಾಗ. ಎರಡು ಭೂಭಾಗಗಳನ್ನು ಪ್ರತ್ಯೇಕ ಮಾಡುವಂಥ ಒಂದು ಜಲಭಾಗ, ಇದಕ್ಕೆ ನಾವು ಜಲಸಂಧಿ ಅಂತ ಕರಿತೇವೆ. ಎರಡು ಭೂಭಾಗಗಳನ್ನು ಪ್ರತ್ಯೇಕ ಮಾಡುವ ಜಲಭಾಗ.
ಆರ್ ವಿ ಕ್ಯಾನ್ ಸೇ ದ್ಯಾಟ್ ಹಿಯರ್ ಎರಡು ಭೂಭಾಗಗಳನ್ನು ಕೂಡಿಸುವ ಜಲಭಾಗ. ಅಂದರೆ ಈ ದೇಶದಿಂದ ಯಾವುದಾದ್ರೂ ಹಡಗು ಭಾರತ ದೇಶಕ್ಕೆ ಬರ್ತಂದ್ರೆ ಅದು ಕೂಡಿಸುವಂಥದ್ದಾಯಿತು. ಹೌದಾ? ಹಾಗಾಗಿ ಎರಡು ಭೂಭಾಗಗಳನ್ನು ಕೂಡಿಸುವಂಥ ಜಲಭಾಗಕ್ಕೆ ಜಲಸಂಧಿ ಅಂತ ಕರಿತೇವೆ. ಆರ್ ವಿ ಕ್ಯಾನ್ ಸೇ ದ್ಯಾಟ್ ಸೊ ಎರಡು ದೇಶಗಳ ನಡುವೆ ಎರಡು ದೇಶಗಳನ್ನು ಬೇರ್ಪಡಿಸುವ ಜಲಭಾಗ. ಹೌದಾ? ಇದು ಶ್ರೀಲಂಕಾ. ಇದಕ್ಕೆ ನೀವು ನೆನ್ಪಿಟ್ಕೋಬೇಕಾಗತ್ತೆ, ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟು ಮತ್ತೆ ಬರೀ ಜಲಗಡಿಯನ್ನು ಹೊಂದಿರುವಂಥ ದೇಶ ಈ ಭಾಗದಲ್ಲಿ ಕಂಡುಬರುತ್ತೆ ನಮಗೆ ಮಾಲ್ಡೀವ್ಸ್. ಯಾವುದಿದೆ? ಮಾಲ್ಡೀವ್ಸ್. ಮಾಲ್ಡೀವ್ಸ್ ಇದೆ ಸ್ನೇಹಿತರೆ. ಯಾವುದಿದೆ? ಮಾಲ್ಡೀವ್ಸ್ ದೇಶ. ಈ ಮಾಲ್ಡೀವ್ಸ್ ದೇಶ ಭಾರತದೊಂದಿಗೆ ಬರೇ ಜಲಗಡಿಯನ್ನು ಹೊಂದಿರುವಂಥ ದೇಶ. ಯಾವ ದೇಶ? ಮಾಲ್ಡೀವ್ಸ್. ಅತಿ ಚಿಕ್ಕ ದೇಶ, ಹವಳ ಜೀವಿಗಳಿಂದ ನಿರ್ಮಿತವಾಗಿದೆ ಸ್ನೇಹಿತರೆ. ಕೋರಲ್ ಜೀವಿಗಳು ಅನ್ಬೋದು, ಕೋರಲ್. ಹಾಗಾದರೆ ಹವಳ ಜೀವಿಗಳು ಅಂದ್ರೆ ಏನಂತ ನಾವು ಕಲಿಯೋಣ. ಯಾಕಂದ್ರೆ ನಮ್ಮ ಲಕ್ಷದ್ವೀಪಗಳನ್ನು ಕೂಡ ಅದರಿಂದನೇ ನಿರ್ಮಿತವಾಗಿರ್ತವೆ. ನೆಕ್ಸ್ಟು ನಾವು ಹಾಗಾದರೆ ಇಲ್ಲಿ ಮಾಲ್ಡೀವ್ಸ್ ದೇಶ ಏನಿದೆಯಲ್ಲ ಇದು ಜಲಗಡಿಯನ್ನು ಹೊಂದಿರುವಂಥ ದೇಶ, ಬರೀ ಜಲಗಡಿ ಹೊಂದಿರುವಂಥ ದೇಶ. ಯಾವುದು? ಮಾಲ್ಡೀವ್ಸ್. ಹಾಗಾದರೆ ಈ ಮಾಲ್ಡೀವ್ಸ್ ಕೇರಳದಕ್ಕೆ ನಿಯರ್ ಆಗತ್ತೆ ಸ್ನೇಹಿತರೆ, ಕೇರಳ. ಆಮೇಲೆ ಈ ಶ್ರೀಲಂಕಾ ತಮಿಳ್ನಾಡಕ್ಕೆ ನಿಯರ್ ಆಗತ್ತೆ. ಯಾವುದಕ್ಕ? ತಮಿಳ್ನಾಡಕ್ಕೆ ನಿಯರ್ ಆಗತ್ತೆ. ಹಾಗಾಗಿ ಇಷ್ಟೆಲ್ಲ ದೇಶಗಳು ಇವು ಭಾರತದೊಂದಿಗೆ ಗಡಿಯನ್ನು ಹೊಂದಿರುವಂಥ ದೇಶಗಳು. ಹಾಗಾದರೆ ಈಗ ಜಲಗಡಿ ಒಳಗೆ ನಮ್ದು ಎಷ್ಟು ಅಧಿಕಾರ ನಡೆಯುತ್ತೆ ಅಂದ್ರೆ ಸ್ನೇಹಿತರೆ ವಿ ಕ್ಯಾನ್ ಸೇ ದ್ಯಾಟ್ 12 ನಾಟಿಕಲ್ ಮೈಲ್. ಎಷ್ಟು? 12 ನಾಟಿಕಲ್ ಮೈಲ್. ನಾಟಿಕಲ್ ಮೈಲ್ ಜಲಗಡಿ ನಮ್ದು ಎಷ್ಟು ಅದರೊಳಗೆ ಅಧಿಕಾರ ನಡೆಯುತ್ತೆ ಅಂದ್ರೆ 12 ನಾಟಿಕಲ್ ಮೈಲ್. 12 ನಾಟಿಕಲ್ ಮೈಲ್ ಅಂದ್ರೆ 1 ನಾಟಿಕಲ್ ಮೈಲ್ is equal to 1 nautical mile is equal to we can say that 1.85 ಕಿಲೋಮೀಟರ್ ತನಕ ನಮಗೆ ಕಂಡು ಬರುತ್ತೆ. ಅಂದರೆ ಅಪ್ರಾಕ್ಸಿಮೇಟ್ಲಿ ವಿ ಕ್ಯಾನ್ ಸೇ ದ್ಯಾಟ್ 2 ಕಿಲೋಮೀಟರ್ ಅಂತ ನಾವು ಹೇಳ್ಬೋದು. ಹೌದಾ? ಎಷ್ಟು ಕಿಲೋಮೀಟರ್? 1 ನಾಟಿಕಲ್ ಮೈಲ್ ಅಂದರೆ 2 ಕಿಲೋಮೀಟರ್, 1.85 ಆಗತ್ತೆ. ಅದಕ್ಕೆ ನಾವು ಇದನ್ನು ನೆನ್ಪಿಡ್ಕೋಬೇಕಾಗತ್ತೆ ಸ್ನೇಹಿತರೆ. ಈಗ 12 ನಾಟಿಕಲ್ ಮೈಲು ನಮ್ಮದು ಜಲಗಡಿ ಇರುತ್ತೆ. 12 ನಾಟಿಕಲ್ ಮೈಲ್ ನಾವು ದಾಟಿದೇವು ಅಂದ್ರೆ ನಮ್ಮ ಅಧಿಕಾರ ಮುಗೀತು. ಅಲ್ಲಿಂದ ಬೇರೆ ದೇಶದ ಅಧಿಕಾರ ನಡೆಯುತ್ತೆ ಸ್ನೇಹಿತರೆ. ಈ ನಾಟಿಕಲ್ ಮೈಲ್ ಬಗ್ಗೆನೂ ನಾವು ಕೂಡ ಡಿಸ್ಕಷನ್ ಮಾಡೋಣ. ನಾನು ಇಲ್ಲಿ ಕನ್ಕ್ಲೂಡ್ ಮಾಡೋದು ಏನಂದ್ರೆ ನೀವು ಇವತ್ತು ನೆನ್ಪಿಟ್ಕೋಬೇಕಾಗಿದೆ ಭಾರತದೊಂದಿಗೆ ಭೂಗಡಿಯನ್ನು ಹೊಂದಿರುವಂಥ ದೇಶಗಳು ಯಾವ್ಯಾವ ಇದ್ದಾವೆ ಮತ್ತು ಭೂಗಡಿ ಮತ್ತು ಜಲಗಡಿಯನ್ನು ಹೊಂದಿರುವಂಥ ದೇಶಗಳು ಯಾವ್ಯಾವ ಇದ್ದಾವೆ. ಈಗ ಜಲಗಡಿ ಮತ್ತು ಭೂಗಡಿಯನ್ನು ಹೊಂದಿರುವಂಥ ದೇಶಗಳು ಸ್ನೇಹಿತರೆ ಪಾಕಿಸ್ತಾನ್ ಜಲಗಡಿ ಮತ್ತು ಭೂಗಡಿ ಹೊಂದಿದೆ. ಆಮೇಲೆ ನೆಕ್ಸ್ಟ್ ನಮಗೆ ಇಲ್ಲಿಂದ ಮೈನ್ಮಾರ್ ದೇಶ ಜಲಗಡಿ ಮತ್ತು ಭೂಗಡಿ ಹೊಂದಿದೆ. ನೆಕ್ಸ್ಟ್ ಬಾಂಗ್ಲಾದೇಶ ಜಲಗಡಿ ಮತ್ತು ಭೂಗಡಿಯನ್ನು ಹೊಂದಿದೆ. ಇವುಗಳನ್ನು ನೀವು ನೆನ್ಪಿಟ್ಕೋರಿ. ಬರೀ ಭೂಗಡಿಯನ್ನು ಹೊಂದಿರುವಂಥ ದೇಶಗಳು ನಾವು ನೋಡಿದಾಗ ಒಂದು ಚೀನಾ ಇದೆ, ನೇಪಾಳ ಇದೆ, ಚೀನಾ ಇದೆ, ನೇಪಾಳ ಇದೆ, ಭೂತಾನ್ ಇದೆ, ಅಫ್ಘಾನಿಸ್ತಾನ್ ಇದೆ ಸ್ನೇಹಿತರೆ. ಹೌದಾ? ಯಾವ್ದಾವ್ದಿದೆ? ಚೀನಾ ಇದೆ, ನೇಪಾಳ ಇದೆ, ಭೂತಾನ್ ಇದೆ, ಅಫ್ಘಾನಿಸ್ತಾನ್ ಇದೆ. ಇವು ಬರೀ ಭೂಗಡಿಯನ್ನು ಹೊಂದಿರುವಂಥ ದೇಶಗಳು. ಬರೀ ಜಲಗಡಿಯನ್ನು ಹೊಂದಿರುವಂಥ ದೇಶಗಳು ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ಸ್ನೇಹಿತರೆ. ಯಾವುದು? ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್. ಪ್ಲೀಸ್ ರಿಮೆಂಬರ್ ಇನ್ ನೆಕ್ಸ್ಟ್ ಕ್ಲಾಸ್ ಅಗೇನ್ ವಿ ವಾಂಟ್ ಟು ಡಿಸ್ಕಸ್ ಅಬೌಟ್ ದಿಸ್ ಇಂಡಿಯನ್ ಜೋಗ್ರಫಿ. ಭಾರತದ ಅಕ್ಷಾಂಶ, ರೇಖಾಂಶ ಮತ್ತು ಏನು ವಿಶೇಷತೆ ಇದೆ ಎಲ್ಲನೂ ಡಿಕ್ ಟು ಡಿಕ್ ನಾನು ಟೀಚ್ ಮಾಡ್ತೀನಿ ಸ್ನೇಹಿತರೆ. ಈವನ್ ನೀವು ಸಣ್ಣ ಹುಡುಗರುಗತ್ತಲೆ ನಿಮಗೆ ಕಲಿಸ್ತೀನಿ. ಯು ಡೋಂಟ್ ವರಿ ಅಬೌಟ್ ದ್ಯಾಟ್. ಇನ್ ಇಂಡಿಯನ್ ಜೋಗ್ರಫಿ ಯು ಡಿಪೆಂಡ್ ಆನ್ ಮೀ. ಐ ಶುಡ್ ಆಲ್ಸೋ ಡಿಪೆಂಡ್ ಆನ್ ಯು ಪೀಪಲ್. Please note on whatever I want to say here, and we want to discuss in a healthy Indian geography. Have a nice day. Again tomorrow we will meet.